ದಸರಾ ಈ ಶುಭಾವರದಲ್ಲಿ ಎಲ್ಲೂ ಮೊದಲನೇದಾಗಿ ನವರಾತ್ರಿಯ ಶುಭಾಶಯಗಳು. ನವರಾತ್ರಿಯ ವಿಶೇಷತೆ ಏನಂದ್ರೆ ನವದುರ್ಗೆಯನ್ನ ನಾವು ಆರಾಧಿಸ್ತೇವೆ. ಆ ಒಂದು ಸಂದರ್ಭದಲ್ಲಿ ಎಲ್ರಿಗೂ ಶುಭವನ್ನ ಕೋರ್ತಾ ಪ್ರಾರ್ಥನೆ ಮಾಡ್ಲಿಕ್ಕೆ ನಮ್ಗೆ ಪ್ರಶಾಂತಿ ಹೆಸರಾವ್ ಅವರಿದ್ದಾರೆ. ಅಕ್ಕ, ವೇದಿಕೆ ನಿಮಗೆ. ನಿಮ್ಮ ಧ್ವನಿ ಹೇಳೋದಲ್ಲ, ನೀವು ವೈಫ್ ಕನೆಕ್ಟ್ ಅಂತ ಬೇಕಂತ. ನಿಮ್ದು ನೀ ಕೇಳ್ತಾ ವೈಫೈ ಕನೆಕ್ಟ್ ಅಂತ. ನಿಮ್ದು ಧ್ವನಿ ಕೇಳ್ತಾ ಇಲ್ಲ ಹಾಗೆ. ಈಗ ಮಾತಾಡಿ. ನಿಮ್ದು ಶಾಬ್ದಿಕ ರೂಪಕ್ಕೆ ಬಂದ. ಕೇಳ್ತಾ ಉಂಟು. ನಮಸ್ಕಾರ. ಕೇಳ್ತಾ ಇದೆಯಾ? ಕೇಳ್ತಾ ಉಂಟು. ಅಜಂ ನಿರ್ವಿಕಲ್ಪಂ ನಿರಾಕಾರಮೇಕಂ ನಿರಾನಂದಮಾನಂದಮದ್ವೈತಪೂರ್ಣಂ ಪರಂ ನಿರ್ಗುಣಂ ನಿರ್ವಿಶೇಷಂ ನಿರೀಹಂ ಪರಬ್ರಹ್ಮರೂಪಂ ಗಣೇಶಂ ಭಜೇಮ. ಪರಬ್ರಹ್ಮರೂಪಂ ಗಣೇಶಂ ಭಜೇಮ. ಗುಣಾತೀತಮಾನಂ ಚಿದಾನಂದರೂಪಂ ಚಿದಾಭಾಸಕಂ ಸರ್ವಗಂ ಜ್ಞಾನಗಮ್ಯಂ. ಮುನಿತ್ಯೇಯಮಾಕಾಶರೂಪಂ ಪರೇಶಂ ಪರಬ್ರಹ್ಮರೂಪಂ ಗಣೇಶಂ ಭಜೇಮ. ಪರಬ್ರಹ್ಮರೂಪಂ ಗಣೇಶಂ ಭಜೇಮ. ಜಗತ್ಕಾರಣಂ ಕಾರಣಜ್ಞಾನವಂದ್ಯಂ ಸುರಾದೀಂ ಸುಖಾದೀಂ ಗುಣೇಶಂ ಗಣೇಶಂ. ಜಗದ್ವ್ಯಾಪಿನಂ ವಿಶ್ವವಂದ್ಯಂ ಸುರೇಶಂ ಪರಬ್ರಹ್ಮರೂಪಂ ಗಣೇಶಂ ಭಜೇಮ. ಪರಬ್ರಹ್ಮರೂಪಂ ಗಣೇಶಂ ಭಜೇಮ. ಪರಬ್ರಹ್ಮರೂಪಂ ಗಣೇಶಂ ಭಜೇಮ. ಧನ್ಯವಾದಗಳು. ಕೇಳ್ತಾ? ಗಣಪತಿ ಸ್ತುತಿಯೊಂದಿಗೆ ಬಹಳ ಚೆನ್ನಾಗಿ ಪ್ರಾರ್ಥನೆಯನ್ನ ನಡೆಸಿಕೊಟ್ಟಿದ್ದಾರೆ ಪ್ರಶಾಂತಿ ಅಕ್ಕ ಅವರು. ಅವರಿಗೆ ಧನ್ಯವಾದಗಳು. ಕ್ರಮದ ಶುಭಾರಂಭದೊಂದಿಗೆ ಈಗ ಇಬ್ಬರಿಗೆ ಸೂಚಿಸ್ತಾ ಇದ್ದೇನೆ. ಒಂದು ಇಂದಿನ ಸಮಾಪನಾ ಸಾರಾಂಶವನ್ನ ನಾರಾಯಣ್ ಭಟ್ ಅಂತ ಹೇಳಿದ್ದಾರೆ, ಅವು ಮಾಡ್ಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ವೀಣಾ ಗಿರಿಧರ್ ಅವರು ಕುವೈತ್ ನಿಂದ ನಮ್ ಜೊತೆಗೆ ಕೊಳ್ತಾ ಇದ್ದಾರೆ. ಅಕ್ಕ ದಯಮಾಡಿ ನೀವು ಮಾಡ್ಬೇಕು ಹೇಳಿ ಕೇಳ್ತಾ ಇದ್ದೇನೆ. ಹಾಗೆ ನಮ್ದು ಒಂದು ಕಾರ್ಯಕ್ರಮದಲ್ಲಿ ವೀಣಾ ಗಿರಿಧರ್ ಇವರೇ ನಮಗೆ ಏನದು ಭೀಷ್ಮ ವಿಜಯ ಪ್ರಸಂಗವನ್ನ ಹಂಚಿಕೊಂಡಿದ್ರು ಕೂಡ, ಇವತ್ತು ಸಾಧ್ಯ ಆದ್ರೆ ನೀವು ನಮ್ ಜೊತೆಗೆ ಪ್ರಸಂಗವನ್ನ ಪಠ್ಯವನ್ನ ಹಂಚಿಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಕೋರಿಕೊಳ್ತಾ ಇದ್ದೇನೆ. ವೀಣಾ ಗಿರಿಧರ್ ಅವರು ದಯಮಾಡಿ ಸಹಕರಿಸಬೇಕು. ಈಗ ನಮ್ ಜೊತೆಗೆ ಇವರು ಶ್ಯಾಮ್ ಭಟ್ರು ಈಗ ತಾನೇ ಸೇರ್ಕೊಂಡಿದ್ದಾರೆ ಪುತ್ತೂರಿನಿಂದ. ಹಾಗಾಗಿ ಕಾರ್ಯಕ್ರಮದ ನಿರೂಪಣೆಯನ್ನು ಅವರು ಮುಂದುವರಿಸಲಿಕ್ಕಿದ್ದಾರೆ. ಶ್ಯಾಮ್ ಭಟ್ರೆ, ಸೂತ್ರವನ್ನ ನಿಮಗೆ ಕೊಡ್ತಾ ಕೇಳ್ತಾ ಉಂಟಲ್ಲ? ಕೇಳ್ತಾ ಉಂಟಲ್ಲ? ಕೇಳ್ತದೆ. ಹೇಳಿ, ಮುಂದುವರಿಸಿ. ಇವತ್ತಿನ ಮೊದಲನೆಯ ಅವಧಿಯಲ್ಲಿ ಶ್ರೀಮತಿ ಗಾಯತ್ರಿ ಪ್ರಸಾದ್ ಅವರಿಂದ ಕುಮಾರ ವ್ಯಾಸ ಭಾರತ ಕನರಿಂಗಣ
ಶ್ರೀಮತಿ ಗಾಯತ್ರಿ ಪ್ರಸಾದ್ ಅವರು ದಯಮಾಡಿ ಅಮೃತ್ ಅನ್ಮ್ಯೂಟ್ ಮಾಡ್ಕೊ. ಗಾಯತ್ರಿ ಪ್ರಸಾದ್ ಅವರು ಇದ್ದಾರಲ್ಲ? ಹಲೋ ಹಲೋ ಹಲೋ, ಹಾ ಕೇಳಿಸ್ತಾ ಇದೆಯಾ? ಹಾ ಕೇಳಿಸ್ತಾ ಇದೆ. ಮುಂದುವರ್ಸಿ. ನಿಮ್ದೇ ವೇದಿಕೆ. ಎಲ್ಲರಿಗೂ ನಮಸ್ಕಾರ. ಈ ದಿನ ಕುಮಾರವ್ಯಾಸ ಕಾವ್ಯರಿಂಗಣದ 5ನೇ ಹೆಜ್ಜೆ. ಪಾಂಡವರು ವನವಾಸಕ್ಕೆ ಹೊರಟೇ ಹೋದರು. ಈಗ ಹೋದ ವಿಷಯ ಜನರ ಮನಸ್ಸಿನಲ್ಲಿ ಬಹಳವಾಗಿ ನೋವಾಗುತ್ತಾ ಇದೆ. ಎಲ್ರಿಗೂ ಬಹಳ ನೋವಿನ ಸಂಗತಿ ಆಯ್ತು. ಧರ್ಮಾತ್ಮರಿಗೆ ಈ ಗತಿ ಆಯ್ತಲ್ಲಪ್ಪ ಅಂತ ಎಲ್ಲರೂ ಚಿಂತಿಸ್ತಾ ಇದ್ರು. ಹೀಗೆ ಇದ್ದಾಗ ಅವರು ಅಲ್ಲಿ ಕಾಮ್ಯಕ ವನವನ್ನ ಸೇರಿ ಅಲ್ಲಿ ಒಂದು ಒಳ್ಳೆ ಜಾಗವನ್ನ ಹುಡುಕೊಂಡು ಕುಟೀರವನ್ನ ರೆಡಿ ಮಾಡ್ಕೊಂಡು ಸಿದ್ಧಪಡಿಸ್ಕೊಂಡು ಜೀವನವನ್ನ ನಿರಾತಂಕವಾಗಿ ನಡೆಸ್ತಾ ಇದ್ರು. ಆಗಾಗ ಯುಧಿಷ್ಠಿರನಿಗೆ ತುಂಬಾ ಸಂಕಟ ಆಗ್ತಾ ಇತ್ತು. ನನ್ನ ಅವಿವೇಕದಿಂದ ನನ್ನ ತಮ್ಮಂದರಿಗೆ, ನನ್ನ ಹೆಂಡತಿಗೆ ಈ ತರ ಕಷ್ಟ ಬಂತಲ್ಲಪ್ಪ ಅಂತ ತುಂಬಾ ಕೊರಗ್ತಾ ಇದ್ದ. ಅವರಿದ್ದ ಸ್ಥಳದಿಂದ ಹತ್ತಿರದಲ್ಲೇ ಇರ್ತಿದ್ದ ಋಷಿ ಮುನಿಗಳೆಲ್ಲರೂ ಸಹ ಇವರನ್ನ ತುಂಬಾ ಸಂತೋಷದಿಂದ ಬರ್ಮಾಡ್ಕೋತಿದ್ರು, ಬರ್ತಿದ್ರು. ಇವ್ರನ್ನೆಲ್ಲ ಮಾತಾಡಿಸ್ಬಿಟ್ಟು ಹೋಗ್ತಾ ಇದ್ರು, ಆಶೀರ್ವಾದ ಮಾಡ್ತಾ ಇದ್ರು. ಸೊ ಬರ್ತಾ ಇದ್ದಾಗ ಧರ್ಮರಾಯನ್ ಸಂಕಟ ನೋಡಿದಾಗ್ಲೂ ಸಹ ಸಮಾಧಾನ ಎಲ್ಲ ಹೇಳಿ ಧೈರ್ಯ ತುಂಬ್ತಾ ಇದ್ರು. ಯುಧಿಷ್ಠಿರ ಬಂದವ್ರಿಗೆಲ್ಲ ಸತ್ಕರಿಸಿ ಭೋಜನಾದಿಗಳಿಂದ ಆಧರಿಸಿ ಕಳಿಸ್ಕೊಡ್ತಾ ಇದ್ದ. ಸೊ ಹೀಗಿರುವಾಗ ಒಂದ್ಸಾರಿ ವೇದವ್ಯಾಸ ಮಹರ್ಷಿಗಳು ಬರ್ತಾರೆ. ವೇದವ್ಯಾಸ ಮಹರ್ಷಿಗಳು ಬಂದಿದ್ದು ತುಂಬಾ ಸಂತೋಷ ಪಡ್ತಾನೆ ಯುಧಿಷ್ಠಿರ. ಅವರಿಗೆ ಆದರಾತಿಥ್ಯಗಳನ್ನೆಲ್ಲ ಮಾಡ್ತಾನೆ. ಆಗ ಇದೇ ವೇದವ್ಯಾಸರಿಗೆ ಗೊತ್ತಾಗ್ಬಿಡುತ್ತೆ ಇವ್ನಿಗೆ ತುಂಬಾ ಯೋಚನೆ ಹತ್ಕೊಂಡಿದೆ ಇವನ್ ಮನಸ್ಸಿನಲ್ಲಿ ಅಂತ. ಆಗ ಅವರು ಅರ್ಜುನನ್ನ ಕರೆದು ಹೇಳ್ತಾರೆ, ನೀನ್ ಯಾಕೆ ಶಿವನನ್ನ ಕುರಿತು ತಪಸ್ ಮಾಡಬಾರ್ದು, ಹೋಗು ತಪಸ್ ಮಾಡು. ಸೊ ಇದಕ್ಕೋಸ್ಕರ ನೀನು ಹಿಮಾಲಯದ ಇಂದ್ರಕೀಲ ಪರ್ವತಕ್ಕೆ ಹೋಗಿ ಅಲ್ಲಿರುವ ಮಹೇಶ ಕ್ಷೇತ್ರಕ್ಕೆ ಹೋಗಿ ಈಶ್ವರನ ಕುರಿತು ತಪಸ್ ಮಾಡು ಅಂತ ಉಪದೇಶ ಮಾಡಿ ಅವರು ಹೊರಟು ಹೋಗ್ಬಿಡ್ತಾರೆ. ಸೊ ಹಾಗಾದ್ಮೇಲೆ ಅರ್ಜುನ ಎಲ್ಲರ ಅಪ್ಪಣೆಯನ್ನು ಪಡ್ಕೊಂಡು ಎಲ್ಲರ ಆದೇಶದ ಮೇರೆಗೆ ಇವನು ಸಹ ತಪಸ್ಸನ್ನು ಆಚರಿಸ್ತಾನೆ. ತುಂಬಾ ಚೆನ್ನಾಗಿ ತಪಸ್ಸನ್ನು ಆಚರಿಸ್ತಾನೆ. ಏನಂದ್ರೆ ಅಷ್ಟು ಭಕ್ತಿ, ಅಷ್ಟು ನಿಷ್ಠೆ, ಉಪವಾಸ ಎಲ್ಲ ಮಾಡಿಕೊಂಡು ತಪಸ್ಸನ್ನ ಮಾಡ್ತಾನೆ. ತಪಸ್ಸು ಮಾಡಿದಾಗ ಶಿವ ಪ್ರತ್ಯಕ್ಷ ಆಗ್ತಾನೆ. ಆದ್ರೆ ಶಿವ ಪ್ರತ್ಯಕ್ಷ ಆಗುದು ಅವನ ನಿಜ ರೂಪದಲ್ಲಿ ಪ್ರತ್ಯಕ್ಷ ಆಗುದಿಲ್ಲ. ಶಿವ ಪಾರ್ವತಿ ಇಬ್ರು ಶಬರ ದಂಪತಿಗಳಂತೆ ಬರ್ತಾರೆ. ಶಿವ ಹೇಳ್ತಾನೆ, ನಾನು ಇವತ್ತು ಒಂದು ಮುಖ್ಯವಾದ ಒಬ್ಬ ಮನುಷ್ಯನನ್ನ ತೋರಿಸ್ತೀನಿ ಬಾ ಅಂತ ಕರ್ಕೊಂಡು ಬರ್ತಾನೆ ಹೆಂಡತಿನುವೆ. ಆಗ ಬರ್ತಾರೆ ಶಬರ ದಂಪತಿಗಳಿಂತ ಬಂದು ಅರ್ಜುನನಿಗೆ ಎದುರುಗಡೆ ನಿಂತ್ಕೋತಾರೆ. ಅಲ್ಲಿ ಇವನು ತಾನಾಗಿ ತನ್ನ ಇಚ್ಛೆಯಿಂದಲೇ ಒಂದು ಹಂದಿಯನ್ನ ಕೊಲ್ಲು ಹಾಗೆ ಮಾಡಿ ತಾನು ಅದಕ್ಕೆ ಬಾಣ ಹೊಡೆದು ಶಿವ ಅದನ್ನು ಕೆರಳಿಸ್ತಾನೆ ಅರ್ಜುನನ. ಇದು ನನ್ನ ಹಂದಿ ಅಂತ ಹೇಳ್ತಾನೆ. ಆಗ ಹೇಳಿದಾಗ ಅರ್ಜುನ ಕೋಪ ಬಂದ್ಬಿಡುತ್ತೆ. ಅರ್ಜುನಕ್ಕೆ ನನ್ನ ಕೈಲಿಂದ ಬಾಣದಿಂದ ಹೊಡೆದು ನಿಂದು ಅಂತ ಹೇಳ್ತಾ ಇದೀಯಾ ಅಂತ ಯುದ್ಧಕ್ಕೆ ನಿಂತ್ಕೊಂಡ್ಬಿಡ್ತಾನೆ. ಶಿವ ಅವನನ್ನ ಸೋಲಿಸಿ ಕೆಳಗಡೆ ಬೀಳಿಸ್ಬಿಡ್ತಾನೆ. ಇದು ಅರ್ಜುನನ ಮೊಟ್ಟ ಮೊದಲ ಸೋಲು. ಅವನಿಗೆ ಆಶ್ಚರ್ಯ ಆಗುತ್ತೆ, ಇದೇನಿದು ಹೀಗೆ ಮಾಡ್ತಿದ್ದಾನೆ, ಆಗ್ಬಿಡ್ತು ನನಗೆ ಅಂದ್ಬಿಟ್ಟು ಯೋಚನೆ ಮಾಡ್ತಾನೆ. ಹಂಗೆ ಮಲಕೊಂಡು ನಿಶ್ಶಕ್ತನಾಗಿ ಬಿದ್ದುಬಿಟ್ಟಿರ್ತಾನೆ. ಯೋಚನೆ ಮಾಡ್ತಾನೆ. ಅದನ್ನ ನಮ್ಮ ಕವಿ ಹೇಳ್ತಾನೆ, ಹೇಗೆ ಹೇಳ್ತಾ ಇದ್ದಾನೆ ಕೇಳೋಣ. ಆವಸುವೃತ ಭಂಗವೋ ಮೇಣಾವ ದೈವದ್ರೋಹವೋ ತಾನಾವ ಶಿವ ಭಕ್ತಾಪರಾಧಿಯೋ ಪೂರ್ವ ಜನ್ಮದಲ್ಲಿ ಆವ ಹಿರಿಯರ ಹಳಿದೆನೋ ಆವ ಧರ್ಮವನೊಳಿದೆನೋ ಈ ಪರಿಯ ಪರಿಭವವ ಮಹೀರುಹ ಫಲಿತವಾಯ್ತೆಂದ. ನಾನು ಯಾರ್ಯಾರು ಏನೇನು ತಪ್ಪು ಮಾಡಿದ್ದನೋ, ಪೂರ್ವ ಜನ್ಮದಲ್ಲಿ ಏನೇನು ಮಾಡಿದೀನೋ, ಯಾವ ದೇವರಿಗೆ ದ್ರೋಹ ಮಾಡಿದನೋ, ಯಾವರಿಗೆ ಅಪರಾಧ ಮಾಡಿದನೋ, ಪೂರ್ವ ಜನ್ಮದಲ್ಲಿ ಯಾವ ಹಿರಿಯರನ್ನು ನಿಂದಿಸಿದ್ದೇನೋ, ಯಾವ ಧರ್ಮವನ್ನು ಹಾಳು ಮಾಡಿದ್ದೇನೋ, ನನಗೆ ಈ ತರ ಸ್ಥಿತಿ ಬಂದಿದೆ, ನಾನು ಸೋತ್ಬಿಟ್ಟೆ ಅಂತ ತುಂಬಾ ಸಂಕಟ ಪಡ್ತಾ ಇರ್ತಾನೆ. ಆಗ ಈಶ್ವರ ಪಾರ್ವತಿಯವರು ಬಂದು ತಮ್ಮ ನಿಜ ಸ್ವರೂಪವನ್ನು ತೋರಿಸಿ ನಿನ್ನನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ನಾವು ಹೀಗೆ ಮಾಡೋದು ಅಂತ ಹೇಳಿ ಅವರಿಗೆ ಪಾಶುಪತಾಸ್ತ್ರವನ್ನು ಕೊಡ್ತಾರೆ.
ನೀನು ಯಾವ ಆಸೆಗೆ ಬಂದಿದೆಯೋ ಅದನ್ನೇ ಕೊಡ್ತಾ ಇದ್ದೀನಿ, ತಗೋ, ನಿನ್ನ ಇದರಲ್ಲಿ ನಿನ್ನ ಗೆಲುವನ್ನು ಸಾಧಿಸ್ಕೊ ಅಂತ ಪಾಶುಪತಾಸ್ತ್ರ ಕೊಡ್ತಾನೆ. ಆಗ ತುಂಬಾ ಸಂತೋಷವಾಗಿ ಅವನು ನಮಸ್ಕಾರ ಮಾಡಿ ಅದನ್ನು ತಗೊಂಡು ಇಂದ್ರನಗರಿಗೆ ಹೋಗ್ತಾನೆ, ಅಮರಾವತಿಗೆ ಹೋಗ್ತಾನೆ ತಂದೆಯನ್ನ ನೋಡ್ಕೊಂಬರಕ್ಕೆ ಅಂತ. ತಂದೆಯನ್ನ ನೋಡ್ಕೊಂಬರಕ್ಕೆ ಹೋಗ್ತಾನೆ. ತಂದೆಗೂ ತುಂಬಾ ಸಂತೋಷ ಆಗುತ್ತೆ. ಅಲ್ಲಿ ಊರ್ವಶಿ ಇರ್ತಾಳಲ್ಲ, ಅವಳಿಗೂ ಅರ್ಜುನನ ನೋಡ್ಬಿಟ್ಟು ಅವನ ಮೇಲೆ ಮೋಹ ಪಟ್ಟು ಬಿಡ್ತಾಳೆ, ನನಗೆ ಬೇಕು ಅರ್ಜುನ ಅನ್ನುತ್ತಾರೆ. ಆಗ ಅರ್ಜುನ ಬಿಡಿಸಿ ಹೇಳ್ತಾನೆ, ನೀನು ನನಗೆ ತಾಯಿಯ ಸಮಾನ, ನನ್ನ ವಂಶದಲ್ಲಿ ನೀನ್ ತಾಯಿಯ ಸಮಾನ, ನಾನು ಆ ತರ ನಿನ್ ಮೇಲೆ ಯಾವ ಭಾವನೆಯನ್ನು ಇಟ್ಕೊಂಡಿಲ್ಲ ಅಂತ ಹೇಳ್ಬಿಡ್ತಾನೆ. ಅವಳಿಗೆ ತುಂಬಾ ಕೋಪ ಬಂದ್ಬಿಡುತ್ತೆ, ನನ್ನನ್ನ ಹೀಗೆ ಹಳೆದು ಬಿಟ್ನಲ್ಲ, ಯಾವ ಗಂಡಸು ಮಾಡಿದ ಕೆಲಸ ಇನ್ ಮಾಡ್ಬಿಟ್ನಲ್ಲ ಅಂದ್ಬಿಟ್ಟು ಅವಳಿಗೆ ಶಾಪನೇ ಕೊಟ್ಬಿಡ್ತಾಳೆ. ನಿನ್ನ ಉಳಿದ ಆಯಸ್ಸಿನಲ್ಲಿ 1 ವರ್ಷ ನೀನು ನಪುಂಸಕನಾಗ್ಬಿಡು ಅಂತ ಹೇಳ್ಬಿಡ್ತಾಳೆ. ಸೊ ಹೀಗೆ ಹೇಳಿದ್ದು ಅವನಿಗೊಂಥರ ಬೇಜಾರಾಗುತ್ತೆ, ಎಷ್ಟು ಖುಷಿ ಸಂತೋಷದಿಂದ ಬಂದಿದ್ದೆ, ಹೀಗಾಯ್ತಲ್ಲ ಅಂತ. ಆಗ ದೇವೇಂದ್ರನ ಹತ್ರ ಹೋಗಿ ಹೇಳ್ತಾನೆ, ಹೀಗೆ ನಡೀತು ಅಂತ. ಆಗ ಅವನು ಹೇಳ್ತಾನೆ, ಇದನ್ನು 1 ವರ ಅಂತ ಯಾಕೆ ತಗೋಬಾರ್ದು ನೀನು, ಬರ್ತಾ ಇದೆ ನಿನಗೆ ಅಜ್ಞಾತವಾಸದಲ್ಲಿ ನೀನು ಬಳಸ್ಕೋಬೋದಲ್ವಾ ಅಂತ ಹೇಳಿ ಸಮಾಧಾನ ಮಾಡಿ ಕಳಿಸ್ಕೊಡ್ತಾನೆ. ಅವನು ಕಾಮಿಕವನಿಗೆ ಹೋಗ್ತಾನೆ. ಅದೇ ಸಮಯದಲ್ಲಿ ಇಲ್ಲಿ ಅರಣ್ಯದಲ್ಲಿ ಏನಾಗುತ್ತೆ, ಭೀಮನ ಹತ್ರ ದ್ರೌಪದಿ ಬಂದು ಕೇಳ್ತಾಳೆ, ಒಂದು ಸುಗಂಧದ ಹೂವಿನ ಸುಗಂಧದ ವಾಸನೆ ಬರ್ತಾ ಇದೆ, ಅದು ಸೌಗಂಧಿಕ ಪುಷ್ಪ ಇರ್ಬೇಕದು, ಅದನ್ನ ತಗೊಂಡ್ ಬಾ. ಎಲ್ಲಿದೆ ಅಂತ ಇವನಿಗೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಆದ್ರೆ ಪಾಪ ಅವಳು ಅಷ್ಟೊಂದು ಆಸೆ ಪಡ್ತಿದ್ದಾಳಲ್ಲ, ಕಾಡಲ್ಲಿ ಇದ್ಕೊಂಡು ಪಾಪ ಏನು ಸಿಗ್ತಾ ಇಲ್ಲ ಅವಳಿಗೆ ಅಂತ ಇವನು ಹೋಗ್ತಾನೆ, ಅದನ್ನ ಹುಡುಕೊಂಡು ಹೋಗ್ತಾನೆ. ಅಲ್ಲಿ ಹೋಗ್ತಾ ಇದ್ದಾಗ ಒಂದು ಕಪಿ ಕೂತಿರುತ್ತೆ, ಆ ಕಪಿಯ ಬಾಲ ಅದರ ದಾರಿಯ ಮೇಲೆ ಅಡ್ಡ ಬಂದಿರುತ್ತೆ. ಇದನ್ನ ನೋಡ್ಬಿಟ್ಟು ಅವನು ಹೇಳ್ತಾನೆ, ಮೊದಲಿನ ಬಾಲವನ್ನ ಎತ್ತು ಅಂತ ಹೇಳ್ತಾನೆ. ಆಗ ಆ ಕಪಿ ಹೇಳುತ್ತೆ, ನಾನು ತುಂಬಾ ವೃದ್ಧಪ್ಪ, ನನಗೆ ಹೇಳಕ್ಕೆ ಆಗಿಲ್ಲ, ಸ್ವಲ್ಪ ನೀನೇ ಆ ಬಾಲವನ್ನು ಸರಿಸಿಬಿಟ್ಟು ನೀನ್ ಮುಂದಕ್ಕೆ ಹೋಗ್ಬೋದಲ್ಲಪ್ಪ ಅಂತ ಹೇಳ್ತಾನೆ. ಹ್ಞೂ ಅಂದ್ಬಿಟ್ಟು ಒಂಥರ ಉದಾಸೀನವಾಗಿ ಹ್ಞೂ ಅಂದ್ಬಿಟ್ಟು ಮಾಡಿ ಎತ್ತಕ್ ಹೋಗ್ತಾನೆ. ಹೇಗೆ ಎತ್ತುತ್ತಾನೆ ಅನ್ನೋದನ್ನ ನಾರಾಯಣಪ್ಪ ಹೀಗೆ ಹೇಳ್ತಾನೆ, ಗದೆಯ ಮೊನೆಯಲಿ ನೂಕಿದನು ರೋಮದಲ್ಲಿ ಚಲಿಸದು ಬಾಲ, ನೋಡಿದೇನಿದು ವಿಚಿತ್ರವಲಾಯನುತ ನುಡಿಸಿದನು ಕಪಿವರನ. ಅವನು ಗದೆನಲ್ಲಿ ನೂಕ್ತಾ ಇದ್ರೆ ಅದ್ರ ಬಾಲ ಹೋಗ್ಲಿ, ಅದ್ರ ರೋಮವೂ ಕೂಡ ಅಲ್ಗಾಡ್ತಾ ಇಲ್ಲ, ಅಷ್ಟು ಗಟ್ಟಿಯಾಗಿ ಕೂತ್ಕೊಂಡ್ಬಿಟ್ಟಿತ್ತು. ಇವನಿಗೆ ಆಶ್ಚರ್ಯ ಆಗೋಯ್ತು. ಆಗ ಅವನು ಹೇಳ್ತಾನೆ, ಒದೆದೊಡೆ ಅದ್ರಿಗಳಳಿವವು ನನ್ನಂಗದಲ್ಲಿ, ನಾ ಬಲ್ಲಿದನು ಬಾಲದ ಕದವತೆಗೆ ಬಟ್ಟೆನೆನೆನುತ ಗರ್ಜಿಸಿದನ ಭೀಮ. ನನ್ನ ಏನಂತ ತಿಳ್ಕೊಂಡಿದೀಯ, ನನ್ನ ಯಾವುದೇ ಒಂದು ಅಂಗ ಒಂದು ಕಡೆ ತಗುಲಿದ್ರೆ ಅದೇ ಮುರಿದೋಗುತ್ತೆ, ಅದು ನಾಶವಾಗಿ ಹೊರಟೋಗ್ಬಿಡುತ್ತೆ, ಬೆಟ್ಟವೇ ಮುರಿದು ಹೋಗುತ್ತೆ. ಅಂಥದ್ರಲ್ಲಿ ಇದು ಒಂದು ಬಾಲ, ಯಕಶ್ಚಿತ್ ಬಾಲ ನನ್ನ ನೀವು ಆಟ ಆಡಿಸ್ತಿದೀಯ, ನೀನು ಯಾರು, ಮೊದಲು ತೆಗಿ ಇದನ್ನ ಅಂತ ಹೇಳ್ತಾನೆ. ಆಗ ನೀನ್ ಯಾರು, ನೀನು ಸಾಮಾನ್ಯ ಕಪಿ ಅಲ್ಲ ನೀನು ಅಂತ ಹೇಳ್ತಾನೆ. ಆಗ ಕಪಿ ತನ್ನ ಬಾಲವನ್ನ ಎಳ್ಕೊಂಡು ಹೇಳುತ್ತೆ, ನೀನು ನನ್ನ ಅನುಜ, ನಾವಿಬ್ಬರು ವಾಯುಪುತ್ರರು, ನಿನ್ನನ್ನು ನೋಡಕ್ಕೋಸ್ಕರನೇ ಇಲ್ಲಿ ಬಂದು ಕೂತಿದ್ದೀನಿ ನಾನು, ನಿಮ್ಮ ರಕ್ಷಣೆಗೆ ನಾನು, ನನ್ನ ಬಲ ಎಲ್ಲವೂ ಇರುತ್ತೆ. ನಾನು ಯಾರು ಅಂದ್ರೆ ತ್ರೇತಾಯುಗದಲ್ಲಿ ರಾಘವನಿಗೆ ಸೇವಕನಾದ ಕಪಿ ನಾನು, ಹನುಮಂತ ನಾನು ಅಂದ್ಬಿಟ್ಟು ಹೇಳ್ತಾನೆ. ಆಗ ಅದು ತುಂಬಾ ಸಂತೋಷ ಆಗುತ್ತೆ, ಅವನಿಗೆ ನಮಸ್ಕಾರ ಮಾಡ್ತಾನೆ, ನನ್ ತಪ್ಪಾಯ್ತು ಅಂತ ಕೇಳ್ಕೊತಾನೆ. ಇಲ್ಲ ನೀನ್ ನನ್ನ ತಮ್ಮ ಅಂತ ಹೇಳ್ತಾನೆ. ಸೊ ಆಗ ನಾನು ಸೌಗಂಧಿಕ ಪುಷ್ಪ ಅಂತ ಹುಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆಗ ಅವನು ಇರೋ ಜಾಗ ಹೇಳ್ತಾನೆ, ಯಕ್ಷರ ಕೊಳದಲ್ಲಿದೆ, ಹೋಗಿ ತಗೊಂಡೋಗು. ಹಾಗೆ ಹೋಗಿ ತಗೊಂಡೋಗಿ ವಾಪಸ್ಸು ಅಂದ್ರೆ ಅದರಿಂದ ಹಿಂತಿರುಗಿ ಬಂದು ಇವನಿಗೆ ಕಾಮಿಕವನಕ್ಕೆ ಬರ್ತಾನೆ. ಸೊ ಹೀಗಾದಾಗ ಹೀಗೆ ಪಾಂಡವರು ತಮ್ಮದೇ ಆದ ಒಂದು ರೀತಿಯಲ್ಲಿ ಒಂದು ಸಮಾಧಾನವನ್ನ ತಂದುಕೊಂಡು ನಿರಾಳವಾಗಿ ಸಮಾಧಾನವಾಗಿ ಜೀವನ ಮಾಡ್ತಾ ಇರ್ತಾರೆ. ಈ ವಿಷಯ ಎಲ್ಲಾ ಕಡೆಗೂ ಹೋಗುತ್ತೆ, ಋಷಿ ಮುನಿಗಳು ಓಡಾಡ್ತಿರ್ತಾರೆ, ಎಲ್ಲಾ ಕಡೆಗೂ ಹೋಗ್ತಾ ಇರ್ತಾರೆ, ಅವ್ರ ಬಗ್ಗೆ ಹೇಳ್ತಾರೆ, ಅದರಿಂದೆಲ್ಲ ಗೊತ್ತಾಗುತ್ತೆ. ಈ ವಿಷಯ ಹಸ್ತಿನಾವತಿಗೂ ತಲುಪಿಡುತ್ತೆ. ಆ ತಲುಪದ ಮೇಲೆ ದುರ್ಯೋಧನ ಕೇಳ್ಬೇಕೆ, ಅವನಿಗೆ ತುಂಬಾ ಕೋಪ ಬಂದ್ಬಿಡುತ್ತೆ, ಅಲ್ಲೂ ಸುಖವಾಗೇ ಇದಾರಲ್ಲ ಇವರು ಅಂತ. ಆಗ ಅವರು ಮತ್ತೆ ಒಂದು ಪ್ಲಾನ್ ಹಾಕ್ತಾರೆ, ಮತ್ತೊಂದು ಯೋಜನೆಯನ್ನು ಮಾಡ್ಕೊತಾರೆ, ಅವನಿಗೆ ಕಷ್ಟ ಕೊಡ್ಬೇಕು ಅಂತ. ಅವರಿಗೆ ದುಃಖ ಕೋಪ ಹೆಚ್ಚಾಗುವ ಹಾಗೆ
ಸಿದ್ಧವಾಗ್ತಾರೆ. ಹೇಗೆ ಅಂದ್ರೆ ಒಂದು ದೊಡ್ಡ ಗುಂಪಿನಲ್ಲಿ ತಗೊಂಡೋಗಿ ರಾಜವೈಭವನೆಲ್ಲ ತಗೊಂಡೋಗಿ ಅಲ್ಲಿ ಪ್ರದರ್ಶನ ಮಾಡಿ ಅವ್ರಿಗೆ ಕೋಪ ಬರ್ಬೇಕು, ದುಃಖ ಆಗ್ಬೇಕು ಅಂತ ಮಾಡ್ತಾರೆ. ಸೊ ಆ ದೊಡ್ಡ ಗುಂಪಿನ ಜೊತೆ ಕಾಮಿಕವನಿಗೆ ಹೋಗ್ತಾರೆ. ಅದೇ ಸಮಯಕ್ಕೆ ಗಂಧರ್ವರು ಅಲ್ಲಿಗೆ ಬಂದಿರ್ತಾರೆ. ಅವರು ಅಲ್ಲಿ ಆಟ ಕೇಳಿ ಅದೆಲ್ಲ ಮಾಡೋಕ್ಕೋಸ್ಕರ ಬಂದಿರ್ತಾರೆ. ಗೌರವರ ಅತಿರೇಕ ಆಟೋಟ ಗಂಧರ್ವರನ್ನ ರೊಚ್ಚಿಗೆ ಎಬ್ಬಿಸ್ಬಿಡುತ್ತೆ. ಆ ಸಿಟ್ಟಲ್ಲಿ ಅವರಿಬ್ಬರಿಗೂ ಯುದ್ಧಕ್ಕೆ ನಿಂತ್ಕೊಂಡ್ಬಿಡ್ತಾರೆ, ಕೌರವರ ಕಡೆಯವರು ಗಂಧರ್ವರು. ಆದ್ರೆ ಗಂಧರ್ವರು ಏನ್ ಮಾಡ್ತಾರೆ, ಕೊನೆಗೆ ದುರ್ಯೋಧನಿಂದಾನೇ ಇವೆಲ್ಲ ನಡೀತಾ ಇದೆ ಅಂತ ದುರ್ಯೋಧನ ಹೆಡೆಮುರಿ ಕಟ್ಟಿ ರಥದ ಮೇಲೆ ಹಾಕೊಂಡು ಹೋಗೇ ಬಿಡ್ತಾರೆ ಆಕಾಶ ಮಾರ್ಗವಾಗಿ. ಆಗ ಕೌರವ್ರ ಕಡೆ ಉಳಿದವರೆಲ್ಲ ಹೆದರ್ಕೊಂಡ್ಬಿಟ್ಟು ಹೋಗಿ ಯುಧಿಷ್ಠಿರ ಹತ್ರ ಹೋಗಿ ಕೇಳ್ಕೊತಾರೆ. ಅಯ್ಯೋ ಹೆಂಗಸರು ಎಲ್ಲಾರು ಬಂದಿರ್ತಾರೆ, ಅವರೆಲ್ಲ ಹೋಗಿ ಕೇಳ್ಕೊತಾರೆ, ಅಯ್ಯೋ ಕಾಪಾಡಿ ಕಾಪಾಡಿ. ಆಗ ಯುಧಿಷ್ಠಿರ ಹೇಳ್ತಾನೆ, ಎಷ್ಟಾಗ್ಲಿ ಅವನು ನಮ್ಮವನೇ ತಾನೆ, ಮೂರನೆಯವರು ಬಂದಾಗ ನಾವು ಆ ತರ ಬೇರೆ ಭೇದ ಮಾಡಬಾರ್ದು, ಹೋಗಿ ಸಹಾಯ ಮಾಡು ಅಂತ ಅರ್ಜುನಂಗೆ ಹೇಳ್ತಾನೆ. ಅರ್ಜುನ ಶರವೇಗದಲ್ಲಿ ಹೋಗ್ತಾನೆ, ಗಂಧರ್ವರನ್ನ ಸೋಲಿಸ್ತಾನೆ, ದುರ್ಯೋಧನನ್ನ ಬಿಡಿಸಿ ಕರ್ಕೊಂಡ್ಬಂದು ಎಲ್ಲರನ್ನು ಹಸ್ತಿನಾವತಿಗೆ ಕಳಿಸ್ಕೊಡ್ತಾನೆ. ಸೊ ಹೀಗೆ ಜೀವನ ಅಂದ್ರೆ ದ್ವೇಷ ಅನ್ನುವುದು ಏನಾದ್ರು ತಲೆ ಹೊಕ್ಕಿದ್ರೆ ಮುಗೀತು. ತೃಪ್ತಿ ಅನ್ನೋದು ಸ್ವಲ್ಪನೂ ಇರುವುದಿಲ್ಲ. ಎದುರಾಳಿಗಳು ಸಾಯುವುದಕ್ಕಿಂತ ನರಳುತ್ತಲೇ ಇರಬೇಕು, ನರಳ್ತಾನೇ ಇರಬೇಕು ಅಂತ ಅನ್ನುವ ಒಂದು ರೀತಿಯ ದಾಹ ತಹ ಶುರುವಾಗ್ಬಿಡುತ್ತೆ. ಅದೇ ವಿಚಿತ್ರ ರಾಕ್ಷಸಿ ಭಾವ ಆರಂಭ ಆಗುತ್ತೆ. ಅದರಂತೆ ಸುಯೋಧನ ದುರ್ಯೋಧನನಾಗಿ ಬೆಳೆದ. ಮೊದಲು ಸುಯೋಧನಾಗೆ ಹುಟ್ಟಿದ್ದ, ಅವನು ದುರ್ಯೋಧನನಾಗಿ ಬೆಳೆದ. ಪಾಂಡವರನ್ನ ಮೋಸದಲ್ಲಿ ಸೋಲಿಸಿದ, ತೃಪ್ತಿ ಇಲ್ಲ. ಕಾಡಿಗೆ ಕಳಿಸಿದ, ತೃಪ್ತಿ ಇಲ್ಲ. ಎಲ್ಲ ಪ್ರಯತ್ನಗಳೆಲ್ಲ ವಿಫಲವಾಗ್ತಾ ಇದ್ವು, ಆದರೂ ತೃಪ್ತಿ ಇಲ್ಲ. ಜನಸ್ತೋಮವೇ ಅವನ ನಡತೆಯನ್ನ ಧಿಕ್ಕರಿಸ್ತಾ ಇದೆ, ಭಯ ಇಲ್ಲ. ಎದುರಾಳಿಗೆ ಶ್ರೀಕೃಷ್ಣನ ಅನುಗ್ರಹ ಇದೆ ಎಂದರೂ ಭಯ ಇಲ್ಲ. ದ್ವೇಷದ ಕಿಚ್ಚಿನಲ್ಲಿ ದೇವರನ್ನ ಮರೆತ, ಮಾನವೀಯತೆಯನ್ನ ಮರೆತ, ಪಾಪ ಪುಣ್ಯಗಳನ್ನ ಮರೆತ. ಮನಸ್ಸಿಗೆ ಲವಲೇಶವು ಯಾವುದೋ ಒಂದು ಒಳ್ಳೆಯ ಗುಣವೂ ಬರಲೇ ಇಲ್ಲ ಅವನಿಗೆ. ಉಪದೇಶವನ್ನೇ ಮರೆತುಬಿಟ್ಟ, ಎಲ್ಲವನ್ನೂ ಮರೆತುಬಿಟ್ಟ. ಪಾಂಡವರಿಗೆ ಹಿಂಸೆ ಕೊಡುವುದು ಹೇಗೆ, ಏನು, ಯಾವಾಗಲೂ ಅದನ್ನೇ ಯೋಚಿಸ್ತಾ ಇದ್ದ. ಈ ಸ್ವಭಾವಗಳೇ ಅವನನ್ನ ಹಂತ ಹಂತವಾಗಿ ಪಾಪದ ಪಾತಾಳಕ್ಕೆ ತಳ್ಳುತ್ತಾ ಇತ್ತು. ಜೊತೆಗೆ ಅಪಜಯದ ಹಾದಿಯಲ್ಲೇ ನಡೀತಿದ್ದ, ಅರಿವು ಕಳೆದುಕೊಂಡ ಕುರುಡನಂಗೆ ನಡೀತಾ ಇದ್ದ ಅವನು. ಸೊ ನೀರಿನಲ್ಲಿ ಮುಳುಗುವವರಿಗೆ ಕಲ್ಲು ಜೊತೆ ಆಯ್ತು ಅಂತ ಒಂದು ಗಾದೆ ಇದೆ. ಹಾಗೆ ಇಲ್ಲಿ ಶಕುನಿ ಅವನನ್ನ ಪಾಪದ ಕೂಪಕ್ಕೆ ತಳ್ಳುತ್ತಾನೇ ಇದ್ದ, ಅವನಿಗೆ ಗೊತ್ತಾಗದಂಗೆ. ಹೀಗೆ ಸತ್ಯ ಧರ್ಮದ ಮಾರ್ಗದಲ್ಲಿದ್ದ ಪಾಂಡವರಲ್ಲಿಯೂ ಅಪ್ರತಿಮ ವೀರರಾದ ಭೀಮಾರ್ಜುನರಲ್ಲೂ ಸಹ ಈ ಗರ್ವ ಇಣುಕಿತ್ತು, ಈ ಗರ್ವ ಬಂದಿತ್ತು, ಅವ್ರಿಗೂ ಬಂದಿತ್ತು, ನಮ್ಮನ್ನು ಬಿಟ್ರೆ ಸರಿ ಇಲ್ಲ ಅಂತ. ಆದರೆ ಅವರು ಅದಕ್ಕೋಸ್ಕರ ಮಹಾಶಿವನೇ ಬಂದು ಒಂದೇ ಒಂದು ಕಪ್ಪು ಕಲೆ ಈ ತರ ಅವನನ್ನು ಕೆಡಿಸ್ಬಿಡುತ್ತೆ ಅಂದುಬಿಟ್ಟು ಅರ್ಜುನನ್ನ ಯುದ್ಧ ಮಾಡುವಂತೆ ಮಾಡಿ ಅವನ ಗರ್ವವನ್ನ ಹರಸಿ ಕಳಿಸ್ಕೊಡ್ತಾನೆ. ಹಾಗೆ ರಾಮ ಭಕ್ತನಾದ ಹನುಮ ಬಂದು ಭೀಮನ ಅಹಂಕಾರವನ್ನ ಹರಸಿ ಕಳಿಸ್ಕೊಡ್ತಾನೆ. ಇದು ಒಳ್ಳೆ ದುರ್ಜನರಿಗೂ ಸಜ್ಜನರಿಗೂ ನಡೆಯುವ ಒಂದು ರೀತಿ ನೀತಿಗಳು ಅನ್ನೋದನ್ನ ತೋರಿಸುತ್ತೆ ಈ ಪರ್ವ ಹೇಗೆ ಅನ್ನೋದನ್ನ ತೋರಿಸುತ್ತೆ. ನಮಸ್ಕಾರ. ಏನಾದ್ರೂ ತಪ್ಪುಗಳಿದ್ದರೆ ದಯವಿಟ್ಟು ತಿಳಿಸಿ ತಿದ್ದೀರಿ. ನಮಸ್ಕಾರ. ತಪ್ಪಿಲ್ಲ, ಚೆನ್ನಾಗಿದೆ ಗಾಯತ್ರಿ ಅವ್ರು. ನಿಮ್ಮ ಕ್ಯಾಮರಾ ಸ್ವಲ್ಪ ಮೇಲೆ ಮಾಡ್ಕೊಳ್ಳಿ, ನಿಮ್ಮ ಮುಖ ಕಾಣ್ತಾ ಇಲ್ಲ. ಮೇಲೆ ಮಾಡ್ಕೋಬೇಕಾ ಈಗ? ಹಾಗಲ್ಲ ಈಗ ಕರೆಕ್ಟ್. ಓಕೆ 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 ಹೇಳಿ. ಚೆನ್ನಾಗಿದೆ. ಥ್ಯಾಂಕ್ ಯು. ಮಿಕ್ಸ್ ಆಗಿದೆ, ಒಳ್ಳೆದಾಗಿದ್ದು. ಆಮೇಲೆ ಭೀಮನ ಮತ್ತೆ ಆಂಜನೇಯನ ಒಂದು ಸಖ್ಯ ಆಗುವಂತ ಸಂದರ್ಭ, ಆಮೇಲೆ ಗಂಧರ್ವ ಒಂದು ದುರ್ಯೋಧನಾದಿಗಳನ್ನು ಸೆರೆ ಹಿಡಿದು ಕಟ್ಕೊಂಡು ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಹೊರಗಿನವರು ಬಂದಾಗ ನಾವು 100 ಮತ್ತೆ 5 105 ಅಂತ ಹೇಳುವಂತದ್ದು ಅದು ತುಂಬಾ ಮುಖ್ಯವಾದದ್ದು. 5 ಬೇರೆ 100 ಬೇರೆ ಅಂತ ಅಲ್ಲ, ಒಟ್ಟು ನಾವು 105 ಅಂತ ಆಗ್ಬೇಕು. ಅವರ ಹೆಂಗಸರ ಮಾನಾಪಹರಣ ಆಗ್ತಾ ಇದೆ ಅಂದ್ರೆ ನಮ್ಮ ಮನೆಯ ಹೆಂಗಸರ ಮಾನ ಹರಾಜ್ ಆಗ್ತಾ ಇರುವಂತದ್ದು ಅಂತ ಧರ್ಮರಾಯ ಹೇಳ್ತಾನೆ. ಧರ್ಮರಾಯನ ದೊಡ್ಡಸ್ತಿಕೆ ಇರುವಂತದ್ದೇ ಅಂಥ ವಿಷಯದಲ್ಲಿ ಅವ ಧರ್ಮಭೀರು ಅಂತ ಅನ್ಸಿಕೊಂಡವನು. ಇಷ್ಟೆಲ್ಲ ಕಷ್ಟ ಕೊಟ್ಟ ಕೌರವನನ್ನು ಕೂಡ
ಕರ್ಣನನ್ನೂ ಕೂಡ ಸೈಂಧವನನ್ನೂ ಕೂಡ ಸೈಂಧವ ಮತ್ತೆ ದ್ರೌಪದಿಯನ್ನು ಹೊತ್ತುಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ ಕಾಡಿನಲ್ಲಿ. ಆದ್ರೆ ಅವನನ್ನು ಕೊನೆಗೆ ದುರ್ಯೋಧನ ಕ್ಷಮಿಸ್ತಾನೆ. ಅದೇ ಅವನ ಒಂದು ಯಾಕೆ ಧರ್ಮಿಷ್ಠ ಆತ ಯಾಕೆ ಧರ್ಮರಾಯ ಅನ್ನೋದಕ್ಕೆ ಒಂದು ಉದಾಹರಣೆ. ಮತ್ತೊಂದು, ಅದು ಇಂದ್ರಕೀಲಕದ ಪರ್ವತ ಶಿವಕ್ಷೇತ್ರ ಅಂತ ಹೇಳಿದ್ರಲ್ಲ, ಅದು ಆಮೇಲೆ ಅದಕ್ಕೆ ಬಂದಿರುವಂತಹ ಹೆಸರು. ತಪಸ್ಸು ಮಾಡಿ ಪ್ರತ್ಯಕ್ಷ ಆಗಿ ಪಾರ್ವತಿ ಕೂಡ ದೇವಿ ಕೂಡ ಅರ್ಜುನನಿಗೆ ವರವನ್ನು ಕೊಡ್ತಾಳೆ. ಆ ಕ್ಷೇತ್ರವೇ ಆಮೇಲೆ ಶಿವನ ಕ್ಷೇತ್ರ ಆಯ್ತು ಅಂತ. ಆಮೇಲೆ ದೇವತೆಗಳ ಹತ್ರ, ದೇವೇಂದ್ರನ ಹತ್ರ ಹೋಗ್ತಾನೆ ಅರ್ಜುನ. ಅಲ್ಲಿ ಅವನಿಗೆ 1 ವರ್ಷದ ಕಾಲ ಶಿಖಂಡಿಯಾಗಿರುವಂತೆ ಇವಳ ಊರ್ವಶಿಯ ಶಾಪವೇ ವರವಾಗ್ತದೆ ಅವನಿಗೆ. ಮುಂದಿನ ಕಥೆ ಅದು ಇರ್ಲಿ. ಚೆನ್ನಾಗಿದೆ, ನೀವು ಆಯ್ದುಕೊಂಡ ಸನ್ನಿವೇಶಗಳು ತುಂಬಾ ಚೆನ್ನಾಗಿದೆ. ಓಕೆ, ನಮಸ್ಕಾರ. ಅಂದ್ರೆ ಚೆನ್ನಾಗಿದೆ ಅಂದ್ರೆ ಇದಕ್ಕೆ ವಿಸ್ತಾರ ಇದೆ ಅಂತ, ಕಥೆ ಮಾಡ್ಕೊಳಕ್ಕೆ ವಿಸ್ತಾರ. ಹಾಗೆ ಎಲ್ಲ ಸ್ನೇಹಗಳು, ಅರ್ಜುನ ಭೀಮ ಇವರಿಗಾದ ಸ್ನೇಹಗಳು ಕೂಡ ಮುಂದೆ ನಡೆಯತಕ್ಕಂಥ ಕುರುಕ್ಷೇತ್ರ ಯುದ್ಧಕ್ಕೆ ಒಂದಲ್ಲ ಒಂದು ರೀತಿಯಿಂದ ಸಹಾಯವೇ ಆಗ್ತಾ ಇರುತ್ತೆ. ಹೌದು, ಸಜ್ಜನರಿಗೆ ಯಾವಾಗ್ಲೂ ಒಳಿತೇ ಸಂಘಟಿಸ್ತದೆ ಅನ್ನೋದಕ್ಕೆ ಒಂದು ಉದಾಹರಣೆಯಂತೆ ಈ ಕಥಾನಕ ಇದೆ. ಕುಮಾರವ್ಯಾಸ ಭಾರತದ ಕಣರಿಂಗಣ ಇದರ ಅರಣ್ಯ ಪರ್ವವನ್ನ ಅತ್ಯಂತ ಸುಂದರವಾಗಿ ಪ್ರಸ್ತುತಪಡಿಸಿದಂತಹ ಗಾಯತ್ರಿ ಭಗಿನಿಯವರಿಗೆ ಅಭಿನಂದನಾ ಪೂರ್ವಕ ವಂದನೆಗಳು. ಮುಂದಿನ ಅವಧಿ ಭೀಷ್ಮ ವಿಜಯ ಪ್ರಸಂಗದ ಓದುವಿಕೆ ಗುರುಗಳಾದ ಶ್ರೀ ಅನಂತ ಪದ್ಮನಾಭ ಪಾಠಕ್ ಇವರ ಮಾರ್ಗದರ್ಶನದಲ್ಲಿ. ಅದಕ್ಕಿಂತ ಮುಂಚೆ ಒಂದು ವಿಷಯವನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೇನೆ. ಅಂದ್ರೆ ನನಗೆ ಈ ವಾಚಿಕಾಧ್ಯಯನದ ನಿರಂತರ ಅವಧಿಗಳನ್ನ ನೋಡಿ ಒಂದು ಸುಭಾಷಿತ ನಂಬಿಕೆ ಬರ್ತಾ ಇದೆ. ಅದನ್ನು ನಿಮ್ಮ ಜೊತೆ ಹಂಚ್ಕೊಂಡು ಆಮೇಲೆ ಗುರುಗಳಿಗೆ ವೇದಿಕೆಯನ್ನು ಬಿಟ್ಕೊಡ್ತೇನೆ. ಆ ಸುಭಾಷಿತ ಏನ್ ಹೇಳುತ್ತೆ ಅಂದ್ರೆ, ಯಹ ಪಠತಿ ಲಿಖತಿ ಪಶ್ಯತಿ ಪರಿಪೃಚ್ಛತಿ ಪಂಡಿತಾನ್ ಉಪಾಶ್ರಯತಿ ತಸ್ಯ ದಿವಾಕರ ಕಿರಣೈಃ ನಲಿನೀ ದಲಮಿವ ವಿಸ್ತಾರಿತ ಬುದ್ಧಿ ಅಂತ. ಅಂದ್ರೆ ಯಹ ಪಠತಿ, ಯಾರು ಓದ್ತಾರೋ, ಲಿಖತಿ ಬರೀತಾರೋ, ಪಶ್ಯತಿ ನೋಡ್ತಾರೋ, ಪರಿಪೃಚ್ಛತಿ ಕೇಳಿ ತಿಳ್ಕೊಳ್ತಾರೋ, ಪಂಡಿತಾನ್ ಉಪಾಶ್ರಯತಿ ಯಾರು ಪಂಡಿತರನ್ನ ಆಶ್ರಯಿಸಿರುತ್ತಾರೋ ಅಂತಹವರ ತಸ್ಯ ಬುದ್ಧಿ ದಿವಾಕರ ಕಿರಣೈಹಿ ನಲಿನೀ ದಲಮಿವ. ಅಂದ್ರೆ ಯಾವ ರೀತಿ ತಾವರೆಯ ಎಲೆಗಳ ಮೇಲೆ ಅಥವಾ ತಾವರೆಯ ದಳಗಳ ಮೇಲೆ ಸೂರ್ಯನ ಕಿರಣಗಳು ಬಿದ್ದಾಗ ತಾವರೆ ಯಾವ ತರ ವಿಕಾಸ ಹೊಂದುತ್ತೋ, ಆ ಬೆಳಗಿನ ಕಿರಣಕ್ಕೆ ಮುದುರಿದ ತಾವರೆ ಯಾವ ರೀತಿ ಹರಡುತ್ತೋ ಅದೇ ತರಹ ಈ ರೀತಿಯಾಗಿ ನಾವು ದಿನನಿತ್ಯ ಪಠನ, ಶ್ರಾವಣ, ಆಮೇಲೆ ಕೇಳುವಂತಹದ್ದು, ಗೊತ್ತಿಲ್ಲದೆ ಇರುವಂತಹ ವಿಷಯಗಳನ್ನು ತಿಳ್ಕೊಂಡು ಪಂಡಿತರ ಆಶ್ರಯದಲ್ಲಿ ಇರುವಂತಹದ್ದು, ಈ ತರದ ಒಂದು ಕಾರ್ಯಕ್ರಮಗಳಿಂದ ನಮ್ಮ ಬುದ್ಧಿಯು ಕೂಡ ಅದೇ ರೀತಿ ವಿಕಸಿತಗೊಳ್ತಾ ಇದೆ, ಗೊಳ್ಳಲಿ ಅಂತ ಹೇಳ್ತಾ ಮುಂದಿನ ಅವಧಿಯನ್ನ ಪಾಠಕ್ ಸರ್ ಅವರಿಗೆ ಬಿಟ್ಕೊಡ್ತಾ ಇದ್ದೀನಿ. ಪಾಠಕ್ ಗುರುಗಳೇ, ವೇದಿಕೆ ನಿಮ್ಗೆ. ಭೀಷ್ಮ ವಿಜಯ ಸ್ಕ್ರೀನ್ ಶೇರ್ ಮಾಡ್ಲಾ? ಹೌದು, ಯಾರು ವೀಣಾ ಅವ್ರು ಮಾಡ್ತಾ ಇದ್ದಾರಾ? ಹೌದು. ಎಷ್ಟನೇ ಪದ್ಯ? 423ನೇಯದ್ದು. ಕೇದಾರ ಗೌಡ ಅಷ್ಟ 423. ಯಾರಿಗೆ ಇಷ್ಟ ಆಗಿದೆ ಅದೊಂದು ಇಷ್ಟ ಆಗಿರೋ ಅಂತ ಹೇಳಿ ಕೊಟ್ರೆ. ಇದನ್ನ ಯಾರಿಗೂ ಸೂಚಿಸಿರ್ಲಿಲ್ಲ ಆಕ್ಚುಲಿ. ಇದನ್ನ ಯಾರು ಬೇಕಾದ್ರೂ ವಾಲಂಟಿಯರ್ ಆಗಿ ಬಂದು ವಾಚನ ಮಾಡಬಹುದು.
ಯಾರಾದ್ರೂ ಹಾಡಿ ಓದಿ ಅರ್ಥ ಹೇಳಿ. ಯಾರಾದ್ರೂ ಆಗ್ಬೋದು. ಹೇಳ್ಬೋದಾ? ಹೇಳಿ. ಹಾ, ಅಮೃತ ಹೇಳಿ. ಪರಮ ಭಕ್ತಿಗೆ ಮೆಚ್ಚಿ ಗಣಪ ಮೈದೋರುತ್ತ ಪರಶುಧಾರಿಯ ಕಾಣುತ್ತ ಪರಶುಧಾರಿಯ ಕಾಣುತ್ತ ಕೊರತೆಯೇನೆನೆ ದೇವ ಶಿಷ್ಯನೋಳ್ ಅಪಜಯ ಧುರದೊಳು ಹೊಂದಿದೆ ನಾ. ಕೊರತೆಯೇನೆನೆ ದೇವ ಶಿಷ್ಯನೋಳ್ ಅಪಜಯ ದುರದೋಳು ಹೊಂದಿದೆ ನಾ. ಹೇಳಿ, ಅರ್ಥ ಹೇಳಿ. ಪರಶುರಾಮ ಮತ್ತು ಭೀಷ್ಮ ಮಧ್ಯದ ಯುದ್ಧದಲ್ಲಿ, ಅವರ ನಡುವಿನ ಯುದ್ಧದಲ್ಲಿ ಆಗ ಗಣಪತಿ ಬಂದು ಪರಶುರಾಮನನ್ನ ಕಾಣ್ತಾನೆ. ಅವನ ಹತ್ರ ಕೇಳ್ತಾನೆ, ಏನಪ್ಪ, ಏನು ಕೊರತೆ ನಿನಗೆ, ಏನಾಯ್ತು ಅಂತ. ಆಗ ಪರಶುರಾಮ ಹೇಳ್ತಾನೆ, ದೇವ ಶಿಷ್ಯನೋಳು ಅಪಜಯ ಹೊಂದ್ಬಿಟ್ಟೆ ನಾನು ಯುದ್ಧದಲ್ಲಿ ಅಂತ ತನ್ನ ಮನೋವ್ಯಥೆಯನ್ನ ಗಣಪತಿಯಲ್ಲಿ ಹೇಳಿಕೊಳ್ತಾನೆ. ಮುಂದೆ ನೀವು ಓದಿ. ಎನ್ನಲಾಗ ಗಣಪತಿ ಪೇಳ್ದ ಭಾರ್ಗವ ಕೇಳು, ನಿನಗೆ ಬೆಂಬಲಕ್ಕೆ ನಾನು ಗಣರೊಳು ಸೇನಾನಿ ಭೃಕುಟಿಯ ಕಳುಹುವೆ ಎನ್ನುತ್ತ ಅಂತರ್ಧಾನನಾದ. ಗಣರೊಳು ಸೇನಾನಿ ಭೃಕುಟಿಯ ಕಳುಹುವೆ ಎನ್ನುತ್ತಂತರ್ಧಾನನಾದ. ಅವಾಗ ಗಣಪತಿಯು ಪರಶುರಾಮನಲ್ಲಿ ಹೇಳ್ತಾನೆ, ಕೇಳು ಭಾರ್ಗವ, ನಿನಗೆ ಬೆಂಬಲಕ್ಕೆ ನಮ್ಮ ಗಣಾಧಿಪತಿಯಾದಂತಹ ಗಣದ ಸೇನಾನಿಯಾದಂತಹ ಭೃಕುಟಿಯನ್ನು ಕಳಿಸ್ತೇನೆ ಅಂತ ನಿನ್ನ ನೆರವಿಗೆ ಕಳಿಸ್ತೇನೆ ಅಂತ ಹೇಳಿ ಅಲ್ಲಿಂದ ಅಂತರ್ಧಾನನಾಗ್ತಾನೆ. ನೆಕ್ಸ್ಟ್ ಯಾರಾದ್ರೂ ಹೇಳ್ತಾರಾ? ಇದ್ರಲ್ಲಿ ಒಂದು ಇದು ನಮ್ಮ ಪ್ರಸಂಗ ಪ್ರದರ್ಶನದಲ್ಲಿ ಗಣಪತಿದ್ದು ತೋರಿಸ್ತಾರ? ಇಲ್ಲಲ್ಲ, ಗಣಪತಿಯನ್ನು ಕಾರಂತರು ತಮ್ಮ ಪ್ರಯೋಗಗಳಲ್ಲಿ ಗಂಗೆಯನ್ನು ಮತ್ತೆ ಗಣಪತಿಯನ್ನು ತರ್ತಿದ್ರು. ನಾನ್ ನೋಡಿದಾಗೆ ಅವ್ರು ಮಾತ್ರ ತಂದದ್ದು. ಯಾಕಂದ್ರೆ ಮತ್ತೆ ಬೇರೆಯವ್ರು ತರ್ಲಿಕ್ಕೆ ಸಾಧ್ಯ ಇಲ್ಲ ಸತೀಶ್. ಯಾಕೆ ಗೊತ್ತುಂಟಾ? ವೇಷ ಕಂಡ ಬಟ್ಟೆ ಗಂಗೆ ನನ್ನ ದೃಷ್ಟಿಯಿಂದ ಅದು ಅಗತ್ಯವೇ ಅಲ್ಲ. ಪ್ರಯೋಗಗಳಲ್ಲಿ ಬೇರೆ ಅದೊಂದು ವೇಷ ವೈಭವವನ್ನು ಕಾಣಿಸುವುದು, ಕಥೆ ಇರುವಂತೆ ತಕೊಂಡು ಹೋಗುದು. ಆದ್ರೆ ಗಂಗೆ ಮತ್ತೆ ಗಣಪತಿ ಭ್ರಕುಟಿ ಅಥವಾ ಬೇರೆ ಗಣಗಳನ್ನು ತರುವುದು ಅಷ್ಟು ಅಗತ್ಯ ಇಲ್ಲ ಅಂತ ಕಾಣುತ್ತೆ ನನಗೆ. ವಿಷಯ ಇವತ್ತೇ ಗೊತ್ತಾಗಿರೋದು ಗಣಪತಿ ಬರ್ತಾನೆ. ಕಾರಂತರು ತಮ್ಮ ಪ್ರಯೋಗಗಳಲ್ಲಿ ಯಕ್ಷರಂಗದಲ್ಲಿ ತರ್ತಾ ಇದ್ರು. ಮತ್ತೆ ಏನ್ ಗೊತ್ತಾ, ಆಂಟಿ ಕ್ಲೈಮ್ಯಾಕ್ಸ್ ಅಂತ ಹೇಳುವಂತದ್ದು ಸಿಕ್ಕಾಪಟ್ಟೆ ಆಗ್ತದೆ ಭೀಷ್ಮ ವಿಜಯದಲ್ಲಿ. ಅದನ್ನೆಲ್ಲ ತಕೊಂಡು ಬಂದ್ರೆ ಅದು ಅಂದ್ರೆ ಅಗತ್ಯವೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಬೇರೆ ಪಾತ್ರಗಳು ಬೆಳೆದು 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 ಬಿಟ್ಟಿದೆ. ಪ್ರಯೋಗಗಳ ಕಥೆ ಬೇರೆ. ತೀರಾ ಅದು ಮತ್ತೆ ಏನ್ ಗೊತ್ತಾ, ಇವರು ಈ ಪ್ರಸಂಗದಲ್ಲಿ ಈ ತರದ ತಂತ್ರಗಳನ್ನು ಸಿಕ್ಕಾಪಟ್ಟೆ ತಂದಿದ್ದಾರೆ ನಮ್ಮ ಹಲಸಿನಹಳ್ಳಿ ನರಸಿಂಹಶಾಸ್ತ್ರಿಗಳು. ಆ ಕಾಲಕ್ಕೆ ಅದು ಅಗತ್ಯ ಇತ್ತೋ ಅಥವಾ ಅವರಿಗೆ ಹಾಗೆ ಹೊಳಿತೋ, ಯಾವ ವೇಷವನ್ನು ಬಿಟ್ಟದ್ದು ಅಂತ ಹೇಳಿ ಇಲ್ಲ. ಎಲ್ಲಾ ಪ್ರಸಂಗಗಳಲ್ಲೂ ಹಾಗೆ ಇರ್ತದೆ. ನಾವು ತಕೊಳ್ಳುವ ವೇಷಗಳು 4, 5, 6, 7 ವೇಷಗಳನ್ನು
ಒಂದು 20 ವೇಷಗಳೆಲ್ಲ ಇರ್ತದೆ. ಆದ್ರೆ ಇದರಲ್ಲಿ ಎಲ್ಲಾ ವೇಷಗಳನ್ನು ತಂದಿದ್ದಾರೆ, ಎಲ್ಲಾ ವೇಷಗಳಿಗೆ ಪದ್ಯವನ್ನೂ ಕೊಟ್ಟಿದ್ದಾರೆ, ತುಂಬಾ ಕೆಲಸವನ್ನು ಕೊಟ್ಟಿದ್ದಾರೆ ಮಾಡುವುದಂತ ಆದ್ರೆ ಹಾಗೆ ಮಾಡಿದ್ರಿಂದಲೇ ಆಟ ಬಿದ್ದೋಗ್ತದೆ. ಅಂದ್ರೆ ಅದಕ್ಕೊಂದು ವ್ಯವಸ್ಥೆಯ ರೂಪ ತುಂಬಾ ಕಷ್ಟ. ಡೈರೆಕ್ಷನ್ ಅಂತ ಹೇಳುವಂಥದ್ದು ಅಷ್ಟು ಕರೆಕ್ಟ್ ಆಗಿದ್ರೆ, ಮತ್ತೆ ಭೀಷ್ಮವಿಜಯ ಅಂತ ಹೇಳುವಂಥದ್ದು ಎಷ್ಟೊತ್ತಿನ ಪ್ರಸಂಗ, ಈಗಾಗಲೇ ಅದು 4-5 ಗಂಟೆಯ ಪ್ರಸಂಗ. ಸೀದಾ ಹೋದ್ರೆ ಇನ್ನು ಈ ಎಲ್ಲ ವೇಷಗಳನ್ನು ತಗೊಂಡ್ರೆ 7-8 ಗಂಟೆಯ ಪ್ರಸಂಗ ಆದಿತ್ತು. 7-8 ಗಂಟೆ ಸಾಕಾಗ್ಲಿಕ್ಕಿಲ್ಲ, ಅಲ್ಲದೆ ಪರಿಣಾಮ ಆಗ್ಲಿಕ್ಕಿಲ್ಲ. 7-8 ಗಂಟೆ ಮಾಡಿದ್ರು ಪರಿಣಾಮ ಆದ್ರೆ 7-8 ಗಂಟೆ ಮಾಡಬಾರದು ಅಂತ ಏನಿಲ್ಲ. ಈಗ ನಮ್ಮಿಂದ ಅದು ಪರಿಣಾಮ ಮಾಡ್ಲಿಕ್ಕೆ ಆಗುದಿಲ್ಲ ಎನ್ನುವ ಕಾರಣದಿಂದಾಗಿ ಅಲ್ವ ಅದನ್ನು ಸೀಮಿತಗೊಳಿಸಬೇಕು ಅಂತ. 2 ಗಂಟೆ ಸಾಕು, ನಮ್ಮ ಶಕ್ತಿ ಅಷ್ಟೇ ಇರುವುದು. ನೋಡುವವನ ಮತ್ತೆ ಮಾಡುವವನ ಶಕ್ತಿಯೇ 1.5-2 ಗಂಟೆ. 3 ಗಂಟೆ ಅಂತ ಇತ್ತು, ಅದು ಮತ್ತೂ ಕಡಿಮೆ ಆಯ್ತು. ಈಗ 6-7 ಗಂಟೆ ಮಾಡುವ ಶಕ್ತಿ, ನೋಡುವ ಶಕ್ತಿ ಇದ್ರೆ ಮಾಡುವ, ತೊಂದರೆ ಇಲ್ಲ. ಆದ್ರೆ ಅದರಲ್ಲಿ ಏನಾದ್ರೂ ಒಂದು ಸತ್ವ ಇರ್ಬೇಕಲ್ಲ. ಏನಿಲ್ಲ, ಯುದ್ಧಕ್ಕೆ ಹೆಲ್ಪಿಗೆ ಬಂದ್ರು ಅಂತ, ಪರಸ್ಪರ ಸಹಾಯ. ಅಲ್ಲಿ ಗಣಪತಿ ಬಂದಾಗ ಇಲ್ಲಿ ಆ ಗಣಪತಿಯ ಸಹಾಯಕ್ಕೆ ಭೃಕುಟಿ ಬಂದ, ಅಲ್ಲಿ ಗಂಗೆ ಬಂದ್ಲು. ಆ ಥರ ಕಥೆಯನ್ನು ಹೆಣಿತಾ 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 ಹೋದರೆ ರುಚಿ ಇಲ್ಲ ಅದ್ರಲ್ಲಿ ಏನು. ಓಕೆ, ಸರಿ, ಮುಂದುವರಿಸಿ. ಯಾರು ಓದ್ತೀರಿ? ಭೋರಿಡುತ್ತ ಕೆಂಜಯ ದಂಷ್ಟ್ರಾಕಾರ ವದನ ಮಹೋಗ್ರ ತೇಜದಿ ಕೋರೆ ದಾಡೆಗಳು ಊರ್ಧ್ವ ರೋಮದಿ ಭೃಕುಟಿಯಾಕ್ಷಣದಿ ಘೋರ ಹರಿನಾದವನು ಗೈಯುತ ಸಾರಿ ಬರುತ್ತಿರೆ ಕಂಡು ರಾಮನು ಶೂರನಹೆ ಬಾರೀಗ ಭೀಷ್ಮನ ತರಿದು ಕೆಡಹೆನಲು. ನಾನು ಹೇಳುದಾ? ಹೇಳಿ ಚಿತ್ಕಲಾ, ಹೇಳ. ಸ್ವಲ್ಪ ಚುರುಕು ಮೋಹನದಲ್ಲಿ ಹೇಳಿ, ಸ್ವಲ್ಪ ಫಾಸ್ಟ್ ಇರ್ಲಿ ಮೋಹನದಲ್ಲಿ ಹೇಳಿ. ನಿನ್ನ ಶ್ರುತಿ ಇಟ್ಕೋ. ಭೋರಿಡುತ್ತ ಕೆಂಜಡೆಯ ದಂಷ್ಟ್ರಾಕಾರ ಬದನ ಮಹೋಗ್ರ ತೇಜದಿ ಕೋರೆ ದಾಡೆಗಳು ಊರ್ಧ್ವ ರೋಮದಿ ಭೃಕುಟಿಯ ಕ್ಷಣದಿ ಘೋರ ಹರಿನಾದವನು ಗೈಯುತ್ತ ಸಾರಿ ಬರುತ್ತಿರೆ ಕಂಡು ರಾಮನು ಶೂರನ ಬಾರೀಗ ಭೀಷ್ಮನ ತರಿದು ಕೆಡಹೆನಲು. ಹೇಗಿದ್ದಂತೆ ಭೃಕುಟಿ? ಅರ್ಥ ಹೇಳು, ಅಥವಾ ಬೇರೆ ಯಾರಾದ್ರೂ ಹೇಳಿ ಅರ್ಥ ಹೇಳಿ. ಅವಳಿಗೆ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಕಾಣುತ್ತೆ. ಆದಿತ್ಯ ಹೇಳಿ, ಅರ್ಥ ಹೇಳಿ. ಅತಿ ದೊಡ್ಡದಂತಹ ಒಂದು ಶಬ್ದವನ್ನು ಮಾಡುತ್ತಾ ಕೆಂಜೆಟ್ಟಂತಹ ಅಂದ್ರೆ ಕೆಂಪಾದಂತಹ ಶಿಖಿನವುಂತಹ ಒಂದು ದಂಷ್ಟ್ರಾಕಾರ ವದನ ಅಂದ್ರೆ ದೊಡ್ಡದಾದಂತಹ ಕೋರೆದಾಡೆಗಳಿರುವಂತಹ ಒಂದು ಕೋರೆದಾಡೆಗಳಿರುವಂತಹ ಅತ್ಯಂತ ಹಿರಿದಾದ ತೇಜಸ್ಸುಳ್ಳ ಹೀಗೆ ಭೃಕುಟಿ ಆ ಕ್ಷಣದಲ್ಲಿ ಉಗ್ರ ತೇಜಸ್ಸಂತೆ, ಮಹೋಗ್ರ ತೇಜಸ್ಸು, ಉಗ್ರ ತೇಜಸ್ಸು. ಉಗ್ತೇಜಿರುವಂತಹ ಭೃಕುಟಿ ಆ ಕ್ಷಣದಲ್ಲಿ ಪ್ರತ್ಯಕ್ಷನಾದ, ಹೀಗೆ ಘೋರವಾದಂತಹ ಸಿಂಹನಾದವನ್ನ ಮಾಡುತ್ತಾ ಆ ಕ್ಷಣದಲ್ಲಿ ರಾಮನನ್ನ ಪರಶುರಾಮನನ್ನ ಎಡೆಗೆ ಧಾವಿಸ್ತಾ ಬರ್ತಾ ಇದ್ದಾನೆ. ಇದನ್ನ ನೋಡಿದಂತಹ ಭೀಷ್ಮನು ಇವನನ್ನ ನಾನು ಕೆಡಹತೇನಂತೆ ಅಂತ ಹೇಳಿ ಮುಂದುವರಿತ. ಊರ್ಧ್ವ ರೋಮ ಅಂದ್ರೆ ಮೇಲೆದ್ದ ಸರ್ತ ಆದಂತಹ ರೋಮ. ಊರ್ಧ್ವ ಮೇಲೆ ಅಂದ್ರೆ ಹರಿನಾದ ಅಂದ್ರೆ ಶಂಖನಾದ. ಓಕೆ, ಸರಿ. ಮುಂದೆ ಚಿತ್ಕಲಾ. ಮುಂದಿನ ಶ್ಲೋಕ
ನಾರಾಯಣ್ ಗಾಂವ್ಕರ್ ತುಮಕೂರು ಅವರು. ಮಾರವಿ ಏಕ ಓದಿ. ನಾರಾಯಣ್ ಗಾಂವ್ಕರ್. ಹಾ ಸರ್, ಹಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಕರ ಕರ ದಂತವ ಕಡಿಯುತ್ತ ಭೃಕುಟಿಯು ಬರುವುದ ನಮ್ ಕಂಡು ಪರಿಕಿಸುತ್ತಾಕ್ಷಣ ಭೀಷ್ಮನ ವಸುಗಳು ಕರೆದಂದರು ನಭದಿ ದಿನ ಸಾಕಡಿತ ತಯ್ಯತ್ತ ದಿನ ಧೀಂ. ಸರಿ ಆಯ್ತು. ಮಾರವಿ ಏಕಾದ ಓದು ಕರೆಕ್ಟ್ ಆಯ್ತು. ಸರಿ, ಅರ್ಥ ಹೇಳಿ. ಪರಶುರಾಮನು ಭೃಕುಟಿಯನ್ನು ಭೀಷ್ಮನೆಡೆ ಕಳುಹಿಸಿದಾಗ ಕರಕರ ದಂಟವನ್ನು ಕಡಿಯುತ್ತಾ ಭೃಕುಟಿಯು ಬರುವುದನ್ನು ಭೀಷ್ಮನ ವಸುಗಳು ನೋಡ್ತಾರೆ. ಅದನ್ನು ಆಕಾಶದಿಂದ ನೋಡಿಕೊಂಡು ಭೀಷ್ಮನಿಗೆ ವಸುಗಳು ಈ ತರನಾಗಿ ಹೇಳ್ತಾರೆ. ಮುಂದಿನ ಪದ್ಯ ಸ್ವಲ್ಪ ಮೇಲ್ಗಡೆ ಹೇಳಿ. ಮುಂದಿನ ಪದ್ಯ ಸ್ವಲ್ಪ ಮೇಲ್ಗಡೆ ತಗೋಬೇಕಿತ್ತು. ಹೇಳಿ, ತೊಂದ್ರೆ ಇಲ್ಲ. ಪದ್ಯ ಕಾಣ್ತಾ ಇಲ್ಲ, ಅದು ಕೆಳಗಡೆ. ವೀಣಾ ಮೇಡಮ್ ಸ್ವಲ್ಪ ಮೇಲ್ ಮಾಡಿ ಇದು ಸ್ಕ್ರೀನ್ ಇದು. ಓದ್ತೇನೆ ಗುರುಗಳೇ. ಅದೇ ವಸುಗಳು ಭೀಷ್ಮನ ವಸುಗಳು ಕರೆದೆಂದರು ನಭದಿ ಅಂದ್ರೆ ಏನು ಅರ್ಥ ಏನು? ಭೀಷ್ಮನ ಸೈನಿಕರು. ಭೀಷ್ಮನ ಸೈನಿಕರಲ್ಲ, ಅಷ್ಟವಸುಗಳಲ್ಲಿ ಭೀಷ್ಮ. ಉಳಿದ ವಸುಗಳು 7 ವಸುಗಳು ಮೊದಲೇ ಮೇಲೆ ಹೋಗಿ ಆಗಿದೆ. ಎಲ್ಲರೂ ಒಂದು ದನವನ್ನು ಶಿಕ್ಷಿಸಿದ ಕಾರಣದಿಂದಾಗಿ ಈ ಭೂಮಿಗೆ ಬಂದವರು. ಗಂಗೆಯ ಉದರದಲ್ಲಿ ಶಂತನುವಿನಿಂದ ಹುಟ್ಟಿದವರು. 7 ಜನರ ಶಾಪ ವಿಮೋಚನೆಯಾಗಿ ಅವರು ಮೇಲೆ ಹೋಗಿ ಆಗಿದೆ, ದೇವಲೋಕವನ್ನು ಸೇರಿ ಆಗಿದೆ. ದ್ಯೂ ಅನ್ನುವ ಈ ಭೀಷ್ಮ ಅವ ಹೆಚ್ಚು ಶಿಕ್ಷೆಯನ್ನು ಕೊಟ್ಟವನಂತೆ ದನಕ್ಕೆ ಎನ್ನುವ ಕಾರಣದಿಂದಾಗಿ ಅವನಿಗೆ ಅಷ್ಟು ವರ್ಷ ಹೆಚ್ಚು ಶಿಕ್ಷೆ ಅವನಿಗೆ ಮನುಷ್ಯನಾಗಿ. ಉಳಿದವರೆಲ್ಲ ಹುಟ್ಟಿದ ಕೂಡಲೇ ಗಂಗೆ ತಗೊಂಡೋಗಿ ಗಂಗೆಯಲ್ಲಿ ಹಾಕಿಬಿಟ್ಟಿದ್ದಾಳೆ ಅಲ್ವಾ? ಅವರ ಶಾಪ ಆಗಿದೆ. ಈಗ ಆ ವಸುಗಳು ಈಗ ಭೀಷ್ಮ ಭೃಕುಟಿಯಲ್ಲಿ ಯುದ್ಧ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ನಭದಲ್ಲಿ ನಿಂತು, ನಭ ಅಂದ್ರೆ ಆಕಾಶದಲ್ಲಿ ನಿಂತು ಸಲಹೆಯನ್ನು ಕೊಡ್ತಾ ಇದ್ದಾರೆ. ಭೀಷ್ಮ ನೀನು ಹೀಗ್ ಮಾಡು ಅಂತ. ಸ್ವಲ್ಪ ಮೇಲೆ ಹಾಕಿ ಪದ್ಯ. ವೀಣಾ ಮೇಡಮ್ ಇದ್ದೀರಾ? ಓದ್ತೇನೆ ಗುರುಗಳು. ಸುರ ನದಿ ತನಯನೆ ಪ್ರಮಥನ ತರಿಯಲು ತ್ವರಿತದಿ ಕೇಚರರ ಅರಸ ಸುವೇಗನ ಕಳುಹಿವೆ ನೀಕ್ಷಣ ಪರಿಕಿಸು ನಭವೆನಲು. ಈಗ ಸುರ ನದಿ ಅಲ್ಲಿ ಭೀಷ್ಮ, ಸುರನದಿ ತನೆಯ ಭೀಷ್ಮ ಈ ಭೃಕುಟಿಯನ್ನು ತರಿಯಲು ಹೊಸಗವಾಗಿ ತ್ವರಿತದಿಂದ ಅರಸ ಸುವೇಗ ಎಂಬುವನನ್ನು ನಾನು ಕಳುಹಿಸ್ತಾ ಇದ್ದೇನೆ ಎಂದು ಆಕಾಶದಿಂದಲೇ ಅವನನ್ನು ಕಳುಹಿಸ್ತಾ ಇದ್ದೇನೆ, ನೀನೇನು ಹೆದರುವ ಅವಶ್ಯಕತೆ ಇಲ್ಲ ಎಂದು ವಸು ಭೀಷ್ಮನಿಗೆ ಹೇಳ್ತಾನೆ. ಗಂಧರ್ವ ಅಂತೆ ಅವ. ಆ ಗಂಧರ್ವನನ್ನು ಕೇಚರ ಅಂದ್ರೆ ಗೊತ್ತಾಗಲಿಲ್ಲ ಗುರುಗಳೇ. ಕೇಚರರ ಅರಸ ಸುವೇಗ ಅಂತ ಅನಿಸ್ತೇನೆ ಅಂತ. ಗಂಧರ್ವರ ಅರಸನಾದಂತಹ ಸುವೇಗನನ್ನು ಕೇಚರರ ಅರಸ ಕಳಿಸ್ತೇನೆ. ಎಂದ ವಚನವ ಕೇಳುತ್ತಾ ಯಾರು ನೆಕ್ಸ್ಟ್ ಓದ್ಲಿಕ್ಕೆ? ಗುರುಗಳೇ ಇದು ಮುಗಿಸಿಬಿಡ್ತೇನೆ ಅಷ್ಟು. ಎಂದ ವಚನವ ಕೇಳುತ್ತ ಸುರನದಿ ನಂದನನ ಕ್ಷಣದಿ ಹಿಂದಕ್ಕೆ ನೋಡಲು ಧನುಜೇಂಗೈಯುತ ಬಂದನು ಗಂಧರ್ವ. ಈ ವಸುವಿನ ಮಾತನ್ನು ಕೇಳಿ ಭೀಷ್ಮನು ಹಿಂದೆ ತಿರುಗಿ ನೋಡಿದ ತಕ್ಷಣ
ಅಲ್ಲಿ ಧನುವನ್ನು ಹಿಡಿದುಕೊಂಡು ಗಂಧರ್ವ, ಕೇಚರರ ಅರಸನಾದಂತ ಸುವೇಗ ಎಂಬ ಗಂಧರ್ವ ಬಂದು ನಿಂತಿರ್ತಾನೆ. ಈಗ ಹಾಗಾದ್ರೆ ಯಾರಾದ್ರೂ ಅಂದ್ರೆ ಭೃಕುಟಿ ಮತ್ತೆ ಈ ಕೇಚರ ರಾಜ ಸುವೇಗ ಎದುರಾಗ್ತಾರೆ. ಅರರೆ ಪ್ರಮಥನೆ ನಿಲ್ಲೆನ್ನು ತಕ್ಷಣ ಯಾರು ಓದ್ತೀರಿ? 430ರವರೆಗೆ ನಾರಾಯಣಗಾಂಕೋರವರೇ ಓದ್ತಾರೆ. ಸರಿ, 29, 30 ಎರಡು ಓದಿ. ಎರಡು ಅರರೆ ಪ್ರಮಥನೆ ನಿಲ್ಲೆನು ತಾಕ್ಷಣ ಶರಗಳ. ಸರಿಯಾಗಿಲ್ಲ. ಅರರೆ ಪ್ರಮಥನೆ ನಿಲ್ಲೆನು, ಅಲ್ಲಿ ದೀರ್ಘ ಉಂಟು. ಅರರೆ ಪ್ರಮಥನೆ. ಅರರೆ ಪ್ರಮಥನೆ ನಿಲ್ಲೆನು ತಾಕ್ಷಣ ಶರಗಳ ಜೋಡಿಸುತ್ತ. ಸರಿ 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 ಆಯ್ತಲ್ಲ. ಗುರಿಯೊಳು ಗಂಧರ್ವೇಶ್ವನು ಬಿಡಲದ ಮುರಿಯುತ್ತಲ ಭೃಕುಟಿ. ಅಲ್ಲಿ ಆ ಕೇಚರರ ಅರಸ ಸರಿ ಭೃಕುಟಿಯನ್ನು ಅಲ್ಲೇ ನಿಲ್ಲು ಅಂತ ಹೇಳಿ ಬಾಣಗಳನ್ನ ಜೋಡಿಸಿಕೊಂಡು ಆ ಗಂಧರ್ವೇಶ ಭೃಕುಟಿಯತ್ತ ಅದನ್ನು ಬಿಡ್ತಾನೆ. ಆಗ ಭೃಕುಟಿ ಆ ಬಾಣಗಳನ್ನೆಲ್ಲ ಮುರಿದು ಹಾಳುಗಡು ಬಿಡ್ತಾನೆ. ಅಂದರೆ ಕೇಚರರ ಅರಸನಾದಂತ ಸುವೇಗನ ಬಾಣಗಳನ್ನು ಭೃಕುಟಿ ತುಂಡು ಮಾಡಿಬಿಡ್ತಾನೆ ಎಂಬುದರ ಅರ್ಥ. ಸರಿಸಮ ಯುದ್ಧವ ಗೈಯುತಲ ಭಯರು ಮೆರೆದಿರಲೊಂದೆಸೆಯು ಪರಶುಧರನು ಕತಿಯೇರುತ್ತ ತನ್ನೊಳಗರಿತು ವಿಧಾನವನು. ಉಭಯರು ಅಂದ್ರೆ ಅಭಯರು ಅಲ್ಲ. ಸುವೇಗ ಮತ್ತು ಭೃಕುಟಿ ಇಬ್ಬರು ಸರಿಸಮನಾಗಿ ಯುದ್ಧವನ್ನು ಗೈತಾ ಇರುವಂತಹ ಸಮಯದಲ್ಲಿ ಆ ಯುದ್ಧವು ಮೆರೆಯುತ್ತಿರುತ್ತದೆ. ಆಗ ಪರಶುರಾಮನು ನಿಧಾನವಾಗಿ ಪರಶುರಾಮನಿಗೆ ಸಿಟ್ಟು ಬಂದು ತನ್ನೊಳಗೆ ಇದನ್ನು ತಡೆಯುವಂತ ಅಥವಾ ತಾನು ಗೆಲ್ಲುವಂತ ವಿಧಾನ ಏನು ಅನ್ನುವುದನ್ನ ವಿಚಾರ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಮೆರೆದಿರಲೊಂದೆಸೆಯು ಅಂದ್ರೆ ಏನು? ಒಂದು ಕಡೆ ಅದು ನಡೀತಾ ಇರ್ಬೇಕಾದ್ರೆ ಆ ಯುದ್ಧವು ಒಂದು ಕಡೆ ಮೆರಿತಾ ಇರ್ಬೇಕಾದ್ರೆ, ಒಂದು ಎಸೆಯಲ್ಲಿ ಮೆರಿತಾ ಇರ್ಬೇಕಾದ್ರೆ ಪರಶುಧರನು ಸಿಟ್ಟುಗೊಂಡು, ಕತ್ತಿ ಏರುತ್ತಂದ್ರೆ ಸಿಟ್ಟುಗೊಂಡು ತನ್ನೊಳಗೆ ಇದನ್ನು ನಿಲ್ಲಿಸುವ ಮತ್ತು ನಾನು ಗೆಲ್ಲುವ ವಿಧಾನವೇನು ಎಂಬುದನ್ನು ವಿಚಾರ ಮಾಡ್ಲಿಕ್ಕೆ ಶುರು ಮಾಡ್ತಾನೆ, ಪ್ರಾರಂಭ ಮಾಡ್ತಾನೆ. ಧನ್ಯವಾದಗಳು. ಮುಂದಿನ ಶ್ಲೋಕವನ್ನ ಶ್ರೀಯುತ ಕೊಡ್ಲಾಡಿ ಅಶೋಕ್ ಶೆಟ್ಟಿ, ಮುಂಬೈ ಇವರು ವಾಚಿಸಬೇಕು. ಅವರಿಗೆ ಗೊತ್ತಿದ್ದಾರೆ ಯಾರಿಗಾದ್ರು ಅವ್ರಿಲ್ವಾ? ಇಲ್ಲ ಗುರು, ದಾರಿ ಇದ್ದೇನೆ ಅಂದ್ರು. ಬೇರೆ ಅವಕಾಶ, ಯಾರಿಗಾರ ಅವಕಾಶ ಇದೆ, ಪ್ರಯತ್ನ. ಸಾರಥಿಯು ಎನಗಿಲ್ಲವದರಿಂ ಶೂರನಾಗಿಯ ಭೀಷ್ಮಧುರದಲ್ಲಿ. ಯಾರು ಓದ್ತೀರಿ? ಯಾರಾದ್ರೂ ಓದಿ. ಪ್ರಯತ್ನ ಮಾಡಲ. ಸಾರಥಿಯಗಿಲ್ಲದರಿಂ ಶೂರನಾಗಿಹ ಭೀಷ್ಮಧುರದಲ್ಲಿ ತೋರುವ ವಿಕ್ರಮ ಕೃತು ವ್ರಣ ಪೋಗು ನೀನೀಗ ಸಾರಿಸು ತತ್ವವನು ಮಾಡನೆ ಚಾರುವಾಖ್ಯೆಯ ಪಿಡಿದು ಮುನಿಪತಿ ಏರಿ ಚಂದನವನ್ನು ನಡೆಸುತ್ತಿರಲು ಭಾರ್ಗವನು. ಹೇಳಿ, ಅರ್ಥ ಹೇಳಿ. ನಾನು ಪರಶುರಾಮನೂ ಕೂಡ ಈಗ ಸದ್ಯಕ್ಕೆ ಸಾಕ್ಷಿ ಇಲ್ಲ, ಅಷ್ಟಾಗಿ ನನ್ನ ಶೂರತ್ವನ ಕೊರತೆ ಇಲ್ಲ. ಈ ಭೀಷ್ಮನ ವಿಕ್ರಮವನ್ನ ನಾನು ಅದಕ್ಕೆ ಪ್ರತಿಕ್ರಮವನ್ನ ಈಗ ನಾನು ಮಾಡ್ತೇನಂತೆ. ಕೃತವ್ರಣ ಹೋಗು ನೀನೀಗ. ನನಗೆ ಸಾರಥಿ ಇಲ್ಲ, ಭೀಷ್ಮ ಮುಂದುಗಡೆಯಲ್ಲಿ ಮೆರಿತಾ ಇದ್ದಾನೆ.
ಅಂಥವನ ಧುರದಲ್ಲಿ ನಾನು ವಿಕ್ರಮವನ್ನು ತೋರ್ಬೇಕು ಅಂತ ಆದ್ರೆ ನನಗೆ ಸಾರಥಿ ಬೇಕು. ಆದ್ದರಿಂದ ಕೃತವ್ರಣ ನೀನು ಸಾರಿ ಸೂತತ್ವವನ್ನು ಮಾಡೇನೆ, ಹೋಗಿ ಸೂತತ್ವವನ್ನು ಮಾಡು. ಚಾರು ವಾಘೆಯ ಹಿಡಿದು ವಾಘೆಯನ್ನು ಹಿಡಿದು ಯಾವುದು ಅಂದ್ರೆ ಸೂತ್ರ ಅಂತನ? ಹೌದು ಹೌದು. ವಾಘೆಯನ್ನು ಹಿಡಿದು ಮುನಿಪತಿ ಏರಿ ಚಂದನವನ್ನು ನಡೆಸುತ್ತಿರಲು ಭಾರ್ಗವನು. ಅಂತಹ ಕೃತವ್ರಣನು ಸೂತನಾಗಿರ್ತಾನೆ, ಸಾರಥಿ ಆಗಿರ್ತಾನೆ. ಇವನು ಪರಶುರಾಮರು ರಥಿಕರಾಗಿರ್ತಾರೆ. ಅಂಥ ಸಂದರ್ಭದಲ್ಲಿ ಯುದ್ಧ ನಡೆಸುತ್ತಿರಲು ಏರಿ ಚಂದನವನ್ನು ನಡೆಸುತ್ತಿರಲು ಭಾರ್ಗವನು. ಮುಂದೇನಾಗ್ತ ನೋಡುವ. ಯಾರು ನೆಕ್ಸ್ಟ್? ಇದು ಅವ್ರಿಗೆ ಹಂಚಿಕೆ ಇಲ್ಲ, ಪ್ರಯತ್ನ ಮಾಡ್ಲ ಗುರುಗಳೇ? ಸುರದಿಯನಯ್ಯಕ್ಕೆ ಶರತೊಳ್ಳ ಶಾಪದಿಂದ ದುರುಳ ನಿನ್ನ ಸಂಹರಿಸಿ ಧುರದಿ ಮೆರೆಬ ದುರುಳ ನಿನ್ನ ಸಂಹರಿಸಿ. ಮೂರ್ ಅಕ್ಷರಕ್ಕೆ ಬರ್ಬೇಕಲ್ಲ. ತಾಗೀಡ ತಾಗೀಟ ತಾಗೀಟ ತಾಕೀಟ್ ಹೀಗೆ ಬರ್ಬೇಕಲ್ಲ. ಶಾಪದಿಂದ ಶರದೊಳಥವ ಶಾಪದಿಂದ ದುರುಳ ನಿನ್ನ ಸಂಹರಿಸಿ ದುರದಿ ಮೆರವೇನು. ಸುರ ನದಿಯ ತನಯ ಕೇಳು ಶರದೊಳಥವ ಶಾಪದಿಂದ ದುರುಳ ನಿನ್ನ ಸಂಹರಿಸಿ ದುರದಿ ಮೆರವೇನು. ತಾಗಿಟ ತಾಗಿಟ ತಾಕಿಟ ತಾಕಿಟ ಅಂತ ಬರ್ಬೇಕು. ತದ್ದಿನಕ್ಕ ರೇಂ ತದ್ದಿನಕ್ಕ 1 2 3 1 2 3 ಬರ್ಬೇಕು. ಎಲ್ಲವೂ ಭೀಷ್ಮನೇ. ನೀನು ಬಿಡ್ತಾ ಇರುವಂತಹ ಶರವನ್ನ ನನ್ನ ಶಾಪದಿಂದಲೇ ಅದನ್ನ ನಾನು ಹಾಗಲ್ಲ, ಒಂದೇ ಶರಮುಖೇನ ಅಥವಾ ನಿನ್ನನ್ನು ಶಾಪದ ಮುಖೇನ, ಹಾಗೆ ಅರ್ಥ. ಒಂದೇ ಶಾಪ ಕೊಡ್ತೇನೆ, ಒಂದೇ ಶರದಿಂದ, ಈ ಎರಡು ವಿಧಾನದಿಂದ ನಿನ್ನನ್ನು ನಾನು ಸಂವರಿಸ್ತೇನೆ ಅಂತ. ಆ ಶಕ್ತಿ ನನ್ನಲ್ಲಿ ಶಾಪಾದಪಿ ಶರಾದಪಿ ಅಂತ. ಹಾಗೆ ನವೇಕೆ ಪಿಂಡಕ್ಕಿನ್ನು ಮುದತಿ ತೆರಳಿ ಒಳ್ಳಿತಹುದು ಸದರ ಮುದದಿ ತೆರಳೆ ಒಳ್ಳಿತಹುದು ಸದರವಲ್ಲವು ಅಂತ ಆಗ್ಬೇಕು. ಒಂದೇ ಇದಕ್ಕೆ ಆ ಲೈನ್ ಬರ್ಬೇಕು. ಗುರುಗಳೇ, ನೀವು ನನ್ನ ಶವನ್ನಾದ್ರೂ ನೋಡಿ ಅಥವಾ ಶರದಿಂದಾದರೂ ನನ್ನೊಡನೆ ಕದನಲೇರಿ ಎರಡೂ ಆಶೀರ್ವಾದವೇ ಆಗ್ಲಿಕ್ಕುಂಟು ಗುರುಗಳೇ. ಎದುರಿಸ್ತೇನಂತೆ. ಸದರ ಅಂದ್ರೆ ಇದು ಸಾಮಾನ್ಯವಾದದ್ದಲ್ಲ ಅಂತ ಆತ. ಸದರ ಅಂದ್ರೆ ಸಾಮಾನ್ಯ ಅಲ್ಲ. ಅಲ್ಲ, ಮುದದಿ ತೆರಳೆ ಒಳ್ಳಿತಹುದು. ಇದು ನಿಮಗೆ ಸುಲಭದ ಯುದ್ಧ ಆಗುವುದಿಲ್ಲ. ನನ್ನಲ್ಲಿ ಮಾಡುವಂತಹ ಯುದ್ಧ ಇದು ನೀವು ಎಣಿಸಿಕೊಂಡಂತೆ ಸರಳ ಇಲ್ಲ. ನೀವು ಮರಳಿ ಹೋಗುವುದೇ ಉಚಿತ ಅಂತ. ಆಗ ಪರಶುರಾಮರು ಏನ್ ಹೇಳ್ತಾರೆ? ಆಗ ಭೀಷ್ಮರ್ ಹೇಳ್ತ ನಾನು ದೇವತಾಂಶ ಪುರುಷ ಹೀನ್ ಮನುಜ ವಿಷ್ಣು ಶಕ್ತಿಗೇನು ಪರಿಹರಂಗಳನ್ನು ನೀನು ಬಲ್ಲೆಯೋ. ಎಲ್ಲೋ ಭೀಷ್ಮ ಸುಲಭ ಅಂತ ಹೇಳ್ತಾ ಇದ್ದೀಯೋ. ನಾನು ದೇವತಾಂಶನಿದ್ದೇನೆ. ವಿಷ್ಣುವಿನ ಶಕ್ತಿ ನನ್ನಲ್ಲಿ ಅಂಶೀಭೂತವಾಗಿ ನನ್ನಲ್ಲಿ ಒಳಗೊಂಡಿದೆ. ಇದನ್ನು ನೀನು ಅರತಿಲ್ಲ ಅಂತ ಹೇಳಿ ಇದನ್ನು ಅರತಿಲ್ಲ ಅಂತ ಹೇಳಿ ನಾನೇನು ತಿಳಿಲಿಕ್ಕಾಗ್ತದೆಯೋ?
ಅಷ್ಟವಸುಗಳಷ್ಟದಿಂದ ಹುಟ್ಟಿದವನು ನಾನು, ಎನಗೆ ಕೊಟ್ಟವರ ಭಕ್ತನು ಇಚ್ಛ ಮರಣವಿದಲು. ಅಷ್ಟವಸುಗಳಲ್ಲಿ ಒಬ್ಬ. ಗುರುಗಳೇ, ನೀವು ವಿಷ್ಣುವಿನ ಅಂಬೆ ಎಂಬುದು ಖಂಡಿತವಾಗಿಯೂ ನಾನೊಬ್ಬೆ. ಆದ್ರೂ ಕೂಡ ನಾನು ಅಷ್ಟವಸುಗಳಲ್ಲಿ ಒಬ್ಬನಾಗಿ ನಾನು ಹುಟ್ಟವನು ಎಂಬ ಕೂಡ ಎಲ್ರಿಗೂ ಗೊತ್ತಿರುವಂತದ್ದೇ. ಹಾಗಾಗಿ ಈ ಒಂದು ಕಾರಣಕ್ಕಾಗಿಯೇ ನಾನು ನನ್ನ ತಂದೆಯಂತಹ ಶಂತನು ಪಿತನಿದ್ದಾನಲ್ಲ, ಆತನು ಕೂಡ ನನಗೆ ಇಚ್ಛಾಮರಣ ನಿನಗೆ ಆಗಲಿ ಎಂದು ನನ್ನ ಸಂಕಲ್ಪ ಮಾತ್ರದಿಂದಲೇ ಆತ ನನಗೆ ಆಶೀರ್ವಾದವೂ ಕೂಡ ಮಾಡಿದ್ದಾನೆ. ಹಾಗಾಗಿ ನನಗೆ ಮರಣದ ಹೆದರಿಕೆ ಇಲ್ಲ ಎಂಬುದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ನಿಮಗೆ ನೆನಪಿಸಿಕೊಡ್ತಾ ಇದ್ದೇನೆ. ಭೀಷ್ಮ ಇಚ್ಛಾ ಮರಣಿತಾನು ಅಂತ ಪರಶುರಾಮರಿಗೆ ನೆನಪಿಸಿಕೊಡ್ತಾ ಇದ್ದಾನೆ. ಓಕೆ, ಮುಂದಿನ ಶ್ಲೋಕಗಳಿಗೆ ಯಾರನ್ನು ಸೂಚಿಸಲಿಲ್ಲ, ಯಾರಾದ್ರೂ ಹೇಳ್ಬಹುದು. ನೆಕ್ಸ್ಟ್ ಯಾರು ಬೇಕಾದ್ರೂ ಪ್ರಯತ್ನ ಮಾಡಬಹುದು. ಎರಡನೇ ಕಾಲ ಅದನ್ನು ಹೇಳೋ ಚಿತ್ಕಲ, ಬಿಳಿನ ಕಿತ್ಕೋ. ಎರಡನೇ ಕಾಲದಲ್ಲಿ ಹೇಳ್ಬೇಕು. ಚಿತ್ಕಲ ಇದೆಯಾ? ವಸುಗಳ ಪರಿಯ ನಾನು ಬಲ್ಲೆನು ಹೆಂಡರು ಸುರಲು ಧೇನುವನು, ಅಸಮ ವಿಕ್ರಮದಿಂದ ಬೆರಸೆ ವಸಿಷ್ಠನು ಎಸದಿತ್ತ ಶಾಪವನು. ನಂದಿನಿಯನ್ನು ಎಳ್ಕೊಂಡು ಹೋಗಿ ಬಂದವರಲ್ವ ನೀವು? ಎಳ್ಕೊಂಡು ಹೋಗ್ಲಿಕ್ಕೆ ಬಂದವರಲ್ವ ಒಂದು ಕಾಲದಲ್ಲಿ ಅಷ್ಟವಸುಗಳು? ಆ ಸಂದರ್ಭದಲ್ಲಿ ನೀವು ಬಂದ ಕಾರಣ ಏನು ಅಂತ ನಮಗೊತ್ತಿಲ್ವಾ? ನಿಮ್ಮ ಹೆಂಡತಿಯ ಧೇನುವಿನ ಆಸೆಯಿಂದ ನಿಮ್ಮಲ್ಲಿ ಭಿನ್ನವಿಸಿಕೊಂಡಾಗ ಆ ಹೆಂಡತಿ ಮಾತು ಕೇಳ್ಕೊಂಡು ನೀವು ದನ ಎಳ್ಕೊಂಡು ಹೋಗ್ಲಿಕ್ಕೆ ಬಂದ ವಸುಗಳು ನೀವು. ಅಂಥವ್ನು ಈಗ ನನ್ನಲ್ಲಿ ಅಸಮ ವಿಕ್ರಮಿಯಾಗಿ ಕದಡ್ಲಿಕ್ಕೆ ಬರ್ತಾ ಇದ್ದಿ. ಬೆರಸೆ ವಸಿಷ್ಠನು ಎಸೆದಿತ್ತ ಶಾಪವನು. ವಸಿಷ್ಠದ ಶಾಪ ಅಲ್ವಾ ನಿಮಗೆ ಹೀಗೆ ಅಂತ ಆ ಕಥೆಯನ್ನು ನೆನಪು ಮಾಡ್ತಾ ಇದ್ದಾರೆ ಪರಶುರಾಮರು. ಅರಿಪೆನ ಭೃಗು ಋಷಿಯ ನಿಮ್ಮೆದೆಯಳು ಚರಣವಿಟ್ಟಿಹ ಪರಿಯ. ಆ ಭೃಗು ಲಾಂಛನದ ಕಥೆಯನ್ನೆಲ್ಲ ಹೇಳ್ತಾ ಇದ್ದಾರೆ ಇಲ್ಲಿ. ಚರಣವಿಟ್ಟಿಹ ಪರಿಯ ಭರದೊಳವರ ಪಾದ ಲಾಂಛನ ಸೆಳೆದಿರ್ಪ ಪರಮ ಮಹಾತ್ಮರೆಂದು. ವಿಷ್ಣು ಎದೆಗೆ ಒದ್ದಾಗ ಅಲ್ವಾ ಆ ವಿಷ್ಣು ಇದು ಏನು ಲಾಂಛನ ಇದೆ ಅದು ವಿಷ್ಣುವಿನ ಪಾದವನ್ನು ಸೇರಿತು ಅಂತ ಆ ಕಥೆ. ಪಾದ ಲಾಂಛನ ಸೆಳೆದಿರ್ಪ ಪರಮ ಮಹಾತ್ಮರೆಂದು. ದುರದೊಳ ಕ್ಷಾತ್ರಿಯರು ಪೆತ್ತಿಯ ಸುತರರಿಯರು ಕಡು ಮೂರ್ಖರು. ಯಾರು ಓದ್ತೀರಿ ಮುಂದಿಂದು? ಗುರುಗಳು ಋಷಿಗಳು ಅಂದ್ರೆ ಓದಿದ್ದ ಯಾವುದು? ಕೇಳ್ತಾ ಇಲ್ಲ ಈ ವಿಷಯ. ಭೃಗು ಋಷಿ ಋಷಿ ಅಂದ್ರೆ ಯಾರ ಪಾದಲಾಂಛನ ಹೇಗೆ ಸಿಗೋ ಅದೊಂದು ಸ್ವಲ್ಪ ಹೇಳ್ತೀರ ಗುರು, ವಿಸ್ತರಿಸ್ತಾ? ಹೇಳ್ತೇನೆ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೇನೆ ಅದನ್ನು ವಿಸ್ತರಿಸಿ, ಆಯ್ತಾ? ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಆ ಭೃಗು ಲಾಂಛನ ಕಥೆನೆ. ದುರುಳರ ಕ್ಷತ್ರಿಯರು ಪೆತ್ತಿಹ ಕ್ಷತ್ರಿಯ ಯಾರು ಓದ್ಲಿಕ್ಕೆ ನೆಕ್ಸ್ಟ್? ಬೇರೆ ಯಾರನ್ನು ಯಾರಿಲ್ವಾ? ಓದಿ. ದುರುಳರ ಕ್ಷಾತ್ರಿಯರು ಪೆತ್ತಿಹ ಸುತರರಿಯರು ಕಡು ಮೂರ್ಖರು. ಪೆತ್ತಿಹ ಸುತರರಿಯರು ಕಡು ಮೂರ್ಖರು. ತರುಣಿಯಾಸೆಗೆ ಶಂತ ನೃಪ ನಿನ್ನ ಸಾಮ್ರಾಜ್ಯ ತುರಸಿದ ನುದರಿದರು.
ದಿನ ತಕ ದಿನ 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 ತೊರೆಸಿದ ನೊದರಿರು. ಸರ್ ಕೇಳ್ತಾ ಉಂಟಾ? ಅರ್ಥ ಯಾರಾದ್ರೂ ಹೇಳ್ತೀರಾ? ಈ ಪದ್ಯಕ್ಕೆ ಅರ್ಥ ಯಾರಾದ್ರೂ ಹೇಳ್ಬೋದಾ? ಪ್ರಯತ್ನ ಪಡ್ಲಾ? ಮಾಡಿ. ದುರುಳರ ಕ್ಷತ್ರಿಯರು, ಆ ಕ್ಷತ್ರಿಯರೆಲ್ಲರೂ ಕೆಟ್ಟವರು, ದುರುಳರು. ಪೆತ್ತಿಹ ಸುತರರಿಯರು, ಅವರೇ ಹೆತ್ತಿರು ಮಕ್ಕಳುಗಳನ್ನೇ ಮರೆತವರು ಅನ್ನೋ ತರ. ಕಡು ಮೂರ್ಖರು, ಮೂರ್ಖರಿಗೆ ಸಾಲಿಗೆ ಸೇರ್ಕೊಳ್ಳುವಂತವ್ರು. ತರುಣಿ ಆಸೆಗೆ ಅಂದ್ರೆ ಹೆಣ್ಣಿನ ಆಸೆಗೋಸ್ಕರ ಶಂತನು ರಾಜ ನಿನ್ನ ಸಾಮ್ರಾಜ್ಯವನ್ನೇ ತೊರೆಸಿಬಿಟ್ಟ, ಹೋಗುವಂತೆ ಮಾಡದ. ಅವನಿಗೆ ಏನೋ ಅನ್ನಿಸ್ಲಿಲ್ಲ, ಒಂಥರ ಮಗನಿಗೆ ಈ ತರ ತೊಂದರೆ ಆಗುತ್ತೆ ಅನ್ನೋ ತರ. ಅದಕ್ಕೆ ಶತಮೂರ್ಖರು ಅಂತ ಬೈತಾ ಇದ್ದಾನೆ. ಇದನ್ನ ಪರಶುರಾಮರು ಭೀಷ್ಮರಿಗೆ ಹೇಳ್ತಾ ಇದ್ದಾರೆ ಈಗಂತ. ಕ್ಷತ್ರಿಯರೆಲ್ಲರೂ ಕೆಟ್ಟವರು ಅನ್ನೋ ತರ ಹೇಳ್ತಾ ಇದ್ದಾರೆ. ಅವರಿಬ್ಬರ ನಡುವೆ ಈಗ ಜೋರು ಸಂಭಾಷಣೆ ಆಗ್ತಾ ಉಂಟು. ಮುಂದಿನ ಪದ್ಯ ಯಾರಾದ್ರೂ ಹೇಳ್ತೀರಾ? ಹೌದು. ಪ್ರಾಯ ಸಮರ್ಥನಾದ ನಿನಗೆ ಮದುವೆಯನ್ನು ಮಾಡಿಸುವುದು ಬಿಟ್ಟು ತಾನು ಸತ್ಯವತಿಯನ್ನು ಮದುವೆಯಾದಂತಹ ಅಶಂತನು ಕಾಲ ಅಂತ. ಆ ಮೂಲಕ ನಿನ್ನ ಸಾಮ್ರಾಜ್ಯವನ್ನು ಅವ ಕಸಿದುಕೊಂಡ ಅಂತ. ನ್ಯಾಯವಾಗಿ ನೀನು ಆಳಬೇಕಾದ ರಾಜ್ಯವನ್ನು ಆಳ್ಲಿಕ್ಕೆ ಬಿಡ್ಲಿಲ್ಲ, ಮದುವೆ ಆಗ್ಲಿಕ್ಕೆ ಬಿಡ್ಲಿಲ್ಲ. ನೆಕ್ಸ್ಟ್ ಹೇಳ್ಬೋದಾ ಯಾರಾದ್ರು? ಹಲೋ, ನಾ ಪ್ರಯತ್ನ ಮಾಡಲ? ಪದ್ಯ ಹೇಳಿ. ಹಲೋ, ಕೇಳಿಸ್ತಾ ಇದೆ ಸರ್? ಕೇಳಿಸ್ತದೆ, ಹೇಳಿ. ಕೇಳಿಸ್ತಾ ಉಂಟು, ಹೇಳಿ. ಕಿವಿಯೊಳಗುದಿಸಿದರು ಕೈಟಭ ಮಧುತವ ತನು ಸಂಭವರು, ಬವರವ ನೆಸಗುತ್ತ ತೊಡೆಯೋಳು ಮಲಗಿಸಿ ತವ ಕದಿ ಕೊರಳರಿದೆ. ಭೀಷ್ಮರು ಇವಾಗ ಪರಶುರಾಮರಿಗೆ ಹೇಳ್ತಾ ಇದ್ದಾರೆ, ವಿಷ್ಣು ಅಂಶ ಅನ್ನುವ ನೆಲೆಯಲ್ಲಿ ಮಧುಕೈಟವರು ವಿಷ್ಣುವಿನ ಕಿವಿಯಿಂದ ಉದಿಸಿದಂತವರು. ಅವರನ್ನೇ ತನ್ನ ಸ್ವಂತ ಮಕ್ಕಳನ್ನೇ ನೀನು ತೊಡೆಯೊಳಗೆ ಮಲಗಿಸಿ ಅವರನ್ನೇ ಕಡಿದೆ ಅಂತ ಹೇಳ್ತಾರೆ. ಹೌದು, ಇದು ಮಧುಕೈಟವರ ಕಥೆ. ಓಕೆ, ಎಸ್. ಸುರನದಿ ಸುತನೆಂದುದಕ್ಕೆ ಕತಿಯರದು ಇಂದ್ರಾಸ್ತ್ರವನು ರಾಮನು ಭರದೊಳೆಚ್ಚಡೆ ಭೀಷ್ಮ ಮೂರ್ಛಿಸಿ ಕಂಡುರು ಶಿವರರು. ಇದನ್ನು ಅಬ್ರ ಮಾಡಿ ಹೇಳ್ಬೇಕು, ಜೋರಾಗಿ ಹೇಳ್ಬೇಕು. ಇಂದ್ರಾಸ್ತ್ರ ಅದನ್ನು ಬಿಡ್ತಾರಂತೆ ಯಾರು? ಪರಶುರಾಮರು. ಆ ಇಂದ್ರಾಸ್ತ್ರದಿಂದಾಗಿ ಭೀಷ್ಮ ಮೂರ್ಛೆ ತಪ್ಪಿ ಬೀಳ್ತಾನೆ. ಅದನ್ನು ಕಂಡಂಥ ಋಷಿವರರು ಕರವ ಚಪ್ಪಳಿಸುತ್ತ ಭಾಪುರೇ ಪರಶುಧರನೆಂದಾಗ ಪಗಳುತ್ತಾ ಶಾಬಾಸ್ ಶಾಬಾಸ್ ಅಂತ ಉಳಿದ ಋಷಿವರರೆಲ್ಲ, ಋಷಿಗಣದ ಮುಖ್ಯರೆಲ್ಲ ಆ ಪರಶುಧಾರನನ್ನು ಅಂದ್ರೆ ಪರಶುರಾಮನನ್ನು, ಭಾರ್ಗವರಾಮನನ್ನು ಹೊಗಳುತ್ತಾರೆ. ಇತ್ತ ಕಡೆ ಅಂಬೆಯೂ ಕೂಡ ಸಂತೋಷವನ್ನು ಪಡ್ತಾಳೆ. ಇರಲಿ ಕಂಬೆ ಹೊಗಳುತ್ತಲ್ಲಿ ಇರಲಿ ಕಂಬೆಯು ತೋಷ ಪಡುತ್ತಿರಲಾಗ ಜಾಹ್ನವಿಯು
ಜಾಹ್ನವಿ ಅಂದ್ರೆ ಯಾರು? ಗಂಗೆ. 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 ಓಕೆ. ತ್ವರಿತದಿ ನಡೆತಂದಾಕ್ಷಣ ಧರೆಯೊಳು ಮೊಲಗಿಯ ತನಯನ ಕಾಣುತ್ತಾ ಗಂಗಾ ಭರದಿಂದ ಅಪ್ಪುತ ಧರೆಯೊಳ್ ಮರುಗುತ ತೊಡೆಯೊಳಗಿರಿಸುತ್ತ ಹಾ ಎನ್ನುತ್ತಾಗಳು. ತಪ್ಪಿದ್ದಾರಲ್ವಾ? ಆ ಸಂದರ್ಭದಲ್ಲಿ ಜಾಹ್ನವಿ ಆ ಗಂಗೆ ಬಂದು ಭೀಷ್ಮನನ್ನು, ಮನುಷ್ಯ ರೂಪವನ್ನು ತಾಳುವಂತಹ ಶಕ್ತಿ ಇದೆ ಆಕೆಗೆ, ಅಂಥ ಗಂಗೆ ಬಂದು ಭೀಷ್ಮರ ತಲೆಯನ್ನು ಅಂದ್ರೆ ಮಗನ ತಲೆಯನ್ನು ತನ್ನ ತೊಡೆಯಲ್ಲಿ ಇರಿಸಿಕೊಳ್ತಾಳೆ. ಹಾ ಹಾ ಅಂತ ಪ್ರಲಾಪಿಸುತ್ತಾಳೆ. ಯಾರು ಓದ್ತೀರಿ ಇದನ್ನು, ಹಾಡ್ತೀರಿ? ಸ್ವಲ್ಪ ಮೇಲ್ ಮಾಡಬಹುದು ಅದನ್ನ ಮೇಡಮ್, ಸ್ಕ್ರೀನ್ ಕೆಳಗಿದೆ. ಹಾ ಮೇಲ್ ಮಾಡಿ. ಅವರೇ ಓದ್ಲಿ, ನಮ್ಮ ಪೋಯಿಟ್ನವರೇ ಅವರು ಓದ್ತೀರಾ ಮೇಡಮ್? ಯಾವುದು ಸರ್? ತ್ವರಿತದಿ ವೀರಾಧಿವೀರ. ವೀರಾಧಿವೀರ ನಿನ್ನನು ಪೋಲುವರಿನ್ನೀ ಧಾರಿಣಿಯೊಳು ಕಾಣೆನು. ಕ್ರೂರ ಗುರುವಿನೊಡನೆ ಸಂಗರವಗೈದು ಸಾರಿದೆಯಲ್ಲೋ ಮಗನೆ. ಇದನ್ನು ಸಾವೇರಿ ಆದಿ ಅಂತ ಹಾಕಿದಾನಲ್ಲ ಕವಿ. ಇದನ್ನೊಂದು ವಿಶಿಷ್ಟವಾದ ರೀತಿಯಲ್ಲಿ ಹಾಡ್ತಾರೆ. ಮೋಹನದಲ್ಲೋ ಸಾವೇರಿಯಲ್ಲೋ ಇದೆಲ್ಲೋ ಹಾಡುವಂತ ಇದೆ. ಕೋರೆ ತಳದಲ್ಲಿ ಹೌದು, ಕೋರೆ, ಆದಿ, ಏಕ, ಬೇರೆ ಬೇರೆ. ರಾಧೇವೀರನಿನ್ನನು ಪೋಲುವರೆನ್ನಿ ಧಾರಿಣಿಯೋಳು ಕಾಣೆನು. ಪೋಲುವರಿನ್ನಿ ಧಾರಿಣಿಯೋಳು ಕಾಣೆನು. ಕ್ರೂರ ಗುರುವಿನೊಡನೆ ಸಂಗರವಗೈದು ಸಾರಿದೆಯಲ್ಲೋ ಮಗನೇ. ಸಂಗರವಗೈದು ಸಾರಿದೆಯಲ್ಲೋ ಮಗನೇ. ಆ ಹೀಗೆ ಒಂದು ಹೇಳುವಂತ ಕ್ರಮ ಇದೆ. ಓಕೆ, ವೀರಾಧಿವೀರ ನಿನ್ನನು. ಸರಿ, ಇದ್ರ ಅರ್ಥ ಹೇಳ್ತೀರಾ ಮೇಡಮ್? ಅರ್ಥ ಹೌದು, ವೀರಾಧಿವೀರ ನಿನ್ನನು. ಯಾಕಂದ್ರೆ ಈಗ ಭೀಷ್ಮನನ್ನು ತಾಯಿಯಾದಂತಹ ಗಂಗೆ ತನ್ನ ತೊಡೆಯ ಮೇಲೆ ಇರಿಸಿಕೊಂಡು ಪ್ರಲಾಪಿಸ್ತಾ ಇದ್ದಾಳೆ. ಅಂತಹ ಭೀಷ್ಮರನ್ನು ಅಂದ್ರೆ ಮಗನನ್ನು ನೋಡ್ತಾ ಇಡೀ ಪ್ರಪಂಚದಲ್ಲಿಯೇ ನಿನ್ನಂತಹ ವೀರಾಧಿವೀರರು ಬೇರೆ ಯಾರಾದ್ರೂ ಇರ್ಲಿಕ್ಕೆ ಸಾಧ್ಯವ? ಪೋಲುವರೆನ್ನು ಅಂದ್ರೆ ಹೋಲುವವರು ಅಂತ ಧಾರಿಣಿಯಲ್ಲಿ ಅಂದ್ರೆ ಈ ಭೂಮಿಯಲ್ಲಿ ನಾನು ಕಾಣ್ಲಿಕ್ಕೆ ಸಾಧ್ಯವೇ ಇಲ್ಲ. ಮುಂದೆ ಕ್ರೂರ ಗುರುವಿನೊಡನೆ, ನಿನಗೆ ವಿದ್ಯೆಯನ್ನು ನೀಡಿದಂತಹ ಗುರುಗಳೇ ನಿನ್ನ ಪಾಲಿಗೆ ಕ್ರೂರರಾದ್ರು, ನಿನ್ನನ್ನು ಈ ಧರೆಯಲ್ಲಿ ಮೂರ್ಛಿತರಾಗುವಂತೆ ಮಾಡಿದ್ರು. ಅಂಥ ಕ್ರೂರ ಗುರುವಿನೊಡನೆ ಸಂಗರವಗೈದು ಸಾರಿದೆಯಲ್ಲೋ ಮಗನೇ, ಹೋಗಿಬಿಟ್ಟಿಯಲ್ಲೋ ಮಗನೇ ಅಂತ ಗಂಗೆ ದುಃಖ ಮಾಡ್ತಾ ಇದ್ದಾರೆ. ಯಾರಾದ್ರೂ ಓದ್ತೀರಾ? ಹೌದಾ ಸರ್?
ಹಾ ಪುತ್ರಹೀನೆ ನಾನಾದೆನು ಬಾಳುವುದಿನ್ನು ವ್ಯರ್ಥ ಸುತನೇ ನಾನು ಪೃಥ್ವಿ ಮೂರಕ್ಕೆ ಧೀರನು ನೀನೆಂಬ ಖ್ಯಾತಿ ಎತ್ತ ಪೋದುದು ನೀನು. ಇದನ್ನು ಯಾರಾದ್ರೂ ರಾಗದಲ್ಲಿ ಹಾಡ್ತೀರಾ? ಪ್ರಯತ್ನ ಮಾಡ್ತೀರಾ? ಗುರುಗಳೇ ಪ್ರಯತ್ನ ಮಾಡಿ, ಹಾಡಿ. ತಿನ್ನು ವ್ಯರ್ಥ ಕೆಡಿಸುವನೇ ನಾನು ಪೃಥ್ವಿ ಮೂರಕ್ಕೆ ಧೀರನು ನೀನೆಂಬ ಖ್ಯಾತಿಯ ಪೋದುದು ನೀನು. ಕರೆಕ್ಟ್ ಆಯ್ತು, ಸರಿ ಆಯ್ತು. ಚಿಕ್ಕಲ ರಾಗದಲ್ಲಿ ಹೇಳ್ತೀರಾ? ಒಂದು ಸಲ ಆದಿತ್ಯ ಅವರೇ, ನೀವು ಇದು ಏನು ಇಯರ್ಫೋನ್ ಹಾಕೊಂಡು ಹಾಕಿದ್ರೆ ಸ್ವಲ್ಪ ಇದು ಗ್ಲಿಚ್ ಆಗ್ತಾ ಇದೆ. ನೀವು ಡೈರೆಕ್ಟ್ ಆಗಿ ಇದ್ ಮಾಡಿ. ಹೌದು, ಮತ್ತೆ ಕಿವಿ ಕೆಪ್ಪಾಗಿ ಬಿಡ್ತದೆ. ಆ ಇಯರ್ಫೋನ್ ಹಾಕಿದ ಕೂಡಲೇ ಶ್ರುತಿ ಗೀತಿ ಏನೂ ಕೇಳೋದಿಲ್ಲ. ಹೌದು, ಮತ್ತೆ ಅದು ಆ ಇಯರ್ಫೋನ್ ನಿಂದ ಬರ್ಬೇಕಾದ್ರೆ ಸ್ವಲ್ಪ ಗ್ಲಿಚ್ ಆಗ್ತದೆ. ಚಿಕ್ಕಲ ಹೇಳ್ತೀಯಾ ರಾಗದಲ್ಲಿ? ಪುತ್ರಹೀನೆ ನಾನಾದೆನು ಪುತ್ರಹೀನೆ ನಾನಾದೆನೋ ಬಾಳುವುದಿನ್ನು ಆಗ್ಬೇಕು ಆದಿ ತಾಳಕ್ಕೆ. ಪುತ್ರಹೀನೆ ನಾನಾದೆನು ನಾನಾದೆನೋ ಬಾಳುವು ನಾನಾದೆನೋ ಎಂಟಕ್ಷರಕ್ಕೆ ಆಗ್ಬೇಕು. ಸರ್ ಒಂದ್ಸತಿ ಸ್ಟಾರ್ಟಿಂಗ್ ಇಂದ ಹೇಳ್ತೀರಾ? ಗೊತ್ತಾಗ್ಲಿ. ಪುತ್ರಹೀನೆ ನಾನಾದೆನೋ ಬಾಳುವುದಿನ್ನು ವ್ಯರ್ಥ ಕೇಳಿಸುತ್ತಾನೆ ನಾನು ಬಾಳುವುದಿನ್ನು ವ್ಯರ್ಥ ಕೇಳಿಸುತ್ತಾನೆ ನಾನು. ಗೊತ್ತಾಯ್ತಾ? ಗೊತ್ತಾಯ್ತು. ಹೇಳು. ಅಯ್ಯೋ, ಸ್ವಲ್ಪ ಕೆಳಗೆ ಹಾಕಿ ವೀಣಾ ಅವರು. ಚೂರು ಒಂದು ಲೈನ್. ಹಾ, ಪುತ್ರಹೀನೆ ಪುತ್ರಹೀನೆ ನಾನಾದೆನು ನಾನಾದೆನೋ ಬಾಳುವುದಿನ್ನೋ ಪುತ್ರಹೀನೆ ನಾನಾದೆನು ಬಾಳುವುದಿನ್ನು ವ್ಯರ್ಥ ಕೇಳಿಸುತ್ತಾನೆ ನಾನು ಬಾಳುವುದಿನ್ನು ಲೇಟ್ ಆಯ್ತು. ಕೇಳಿಸುತ್ತಾನೆ ವ್ಯರ್ಥ ಕೇಳಿಸುತ್ತಾನೆ ನಾನು ಬಾಳುವುದಿನ್ನು ಅಲ್ಲೇ ಬರ್ಬೇಕು. ಬಾಳುವುದಿನ್ನು ವ್ಯರ್ಥ ಕೇಳಿಸುತ್ತಾನೆ ನಾನು ಬಾಳುವುದಿನ್ನು ವ್ಯರ್ಥ ಕೇಳಿಸುತ್ತಾನೆ ನಾನು ಪೃಥ್ವಿ ಮೂರಕ್ಕೆ ಧೀರನು ಪೃಥ್ವಿ ಮೂರಕ್ಕೆ ಧೀರನು ನೀನೆಂಬ ಖ್ಯಾತಿ ಎತ್ತ ಪೋದುದು ಪೇಳ್ ನೀನು ನೀನೆಂಬ ಖ್ಯಾತಿ ಎತ್ತ ಪೋದುದು ಪೇಳ್ ನೀನು. ಓಕೆ, ರೈಟ್. ಪುತ್ರಹೀನೆ ನಾನಾದೆ. ಪುತ್ರಹೀನೆ
ಅಂತ ಯಾರು ಈಗ ಹೇಳ್ತಾ ಇರೋದು? ಪುತ್ರನನ್ನು ಕಳಕೊಂಡವಳಾದೆ ನಾನು. ಗಂಗೆ ವ್ಯರ್ಥ, ನಾನಿನ್ನು ಬದುಕಿದ್ದು ಏನು ಫಲ? ಪೃಥ್ವಿ 3ಕ್ಕೆ ಧೀರನು, 3 ಲೋಕಕ್ಕೆ ನೀನು ವೀರನಾದವನು. ಅಂಥ ಖ್ಯಾತಿಯೂ ಕೂಡ ಹೋಯ್ತಲ್ಲ ಮಗನೇ. ಸರಿ, 443 ಪದ್ಯ ಆಯ್ತು. ಇಲ್ಲಿ ಕೈದು ಮಾಡೋದಾ, ಮುಂದುವರ್ಸೋದಾ? ಯಾರಿಗಾದ್ರೂ ಕೊಟ್ಟಿದ್ದೀರಾ ಈ ಪದ್ಯ? 444 ಗುರುಮೂರ್ತಿ ಹಾರ್ಸಿಕಟ್ಟೆ ಅವರಿಗೆ ಅಂತ ಇತ್ತು. ಅವ್ರಿಲ್ಲ ಅಂತ ಕಾಣತ್ತಲ್ಲ. ಗುರುಮೂರ್ತಿ ಚೂರು ಮೇಲೆ ವೀಣಾ ಅವ್ರೆ. ಏನ್ ಹೇಳಿದ್ರಿ? ಸ್ವಲ್ಪ ಮೇಲಿಂದ ಹಾಕಿ ಆ ಪದ್ಯ. ಓಕೆ ಓಕೆ ಓಕೆ, ಮೇಲೆ ಹೋಗಿ, ಮಾಮೂಲಿ ಹೋಗಿ. ಸರಿ, ಮೇಲೆ ಹೋಗಿ, ತೊಂದರೆ. ಮುಂದುವರ್ಸಿ. ಹಾಕಿ, ಮೇಲೆ ಹಾಕಿ. ಹಿಡಿದ ಬಲಗೈಯ ಭಟನು ಭೀಷ್ಮನೆಂದೆಂಬ, ಹಿಡಿದ ಬಲಗೈಯ ಭಟನು ಭೀಷ್ಮನೆಂದೆಂಬ, ನುಡಿಯು 3 ಲೋಕವನೋ. ಭೀಷ್ಮನೆಂದೆಂಬ ನುಡಿಯು 3 ಲೋಕವನೋ. ಬಿಡದೆ ತುಂಬಿದೆ ಖ್ಯಾತಿಯು ನಿನಗೆ ಬಂತೆ, ಹುಡುಗ ಪ್ರಾಯದಿ ಮೃತಿಯು ನಿನಗೆ ಬಂತೆ, ಹುಡುಗ ಪ್ರಾಯದಿ ಮೃತಿಯೋ. ಹಿಡಿದ ಬಲಗೈಯ ಭಟನು ಭೀಷ್ಮನೆಂದೆಂಬ, ನುಡಿಯು 3 ಲೋಕವನು. ಭೀಷ್ಮ ಹಿಡಿದಂತ ಕೆಲಸ ಅದು ಆಗೇ ಆಗ್ತದೆ ಎನ್ನುವಂತ ಖ್ಯಾತಿಯನ್ನು ಪೊತ್ತವನು ನೀನು. ಹಿಡಿದ ಬಲಗೈಯ ಭಟನು ಯಾವಾಗಲೂ ಶ್ರೇಷ್ಠವೇ ಆಗ್ತದೆ, ಎಡ ಅಲ್ಲ, ನೀನು ಮಾಡಿದ ಕೆಲಸ ಎಲ್ಲ ಬಲವೇ ಆಗ್ತದೆ ಅಂತ. ಅಂಥ ಖ್ಯಾತಿ ಉಂಟು ನಿನಗೆ 3 ಲೋಕದಲ್ಲಿ. ಆದ್ರೆ ಇಂಥ ಸಣ್ಣ ಪ್ರಾಯದಲ್ಲಿ ನಿನಗೆ ಸಾವೇ ಆವಿರ್ಭವಿಸಿತಲ್ಲ. ಆಗ ಭೀಷ್ಮರು ಹೇಳ್ತಾರಂತೆ, ಅಂಥ ಸಂದರ್ಭದಲ್ಲಿ ಪರಶುಧರದಲ್ಲಿ ಅನುಶಿರವಂ ತರಿವೆ ನೀಕ್ಷಣವಾದುದಾಗಲಿ, ಹರಿಯರು ಮುನಿಸಿದರು ಬಿಡನೆಂದೆದ್ದು ಗಾಂಗೇಯ, ಕರದಿ ಚಾಪವಗೊಂಡು ಗರ್ಜಿಸುತ್ತಿರುವ ಕಾಲದಿ ಗಂಗೆ ಕುವರನ ಕರವ ಪಿಡಿದಿಂದೆಂದಳ ಕ್ಷಣ ತಾಳುತ್ತಾಳೆನುತ. ಭೀಷ್ಮರು ಸಿಟ್ಟಿನಿಂದ ಪ್ರಜ್ಞೆಯನ್ನು ತಿಳಿದೆದ್ದು ಬಂದ್ರು. ಆ ಕ್ಷಣದಲ್ಲಿ ಅಂಬೆ ತಾಳಪ್ಪ ತಾಳು ತಾಳು ಅಂತ ಅವನ ಕರವನ್ನು ಹಿಡಿದು ತನ್ನ ಮಗನನ್ನು ಸಮಾಧಾನ ಮಾಡ್ತಾಳೆ. ಸಾಕ ಇಲ್ಲಿಗೆ ಶಂಭಟ್ರೆ? ಇಲ್ಲಿಗೆ ಮುಗಿಸೋಣ ಇವತ್ತಿಂದ. 445. ಓಕೆ. ನಾಡ್ದು ಗುರುವಾರ ಯಾರಾದ್ರೂ ಭೃಗುಲಾಂಛನದ ಕಥೆಯನ್ನು ಹೇಳ್ತೀರಾ? ನಾನು ಹೇಳ್ತೇನೆ.
ಗುರುಗಳೇ ನಾನೇ ಕೇಳುದಿಲ್ಲ ಆದಿತ್ಯ ನೀವು ಮಾತಾಡಿದ್ದು. ಇದನ್ನ ಕ್ಲೋಸ್ ಮಾಡ್ಲಾ ಅವ್ರೆ? ಓಕೆ 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 ವೀಣಾ, ಥ್ಯಾಂಕ್ ಯು. ಯಾರಾದ್ರೂ ಹೇಳಿ. ಸರಿ ಆದಿತ್ಯ ಹೇಳಿ ಈಗ. ನಾನೇ ಹೇಳ್ತೇನೆ. ಆಯ್ತು. ಯಾಕಪ್ಪ ಏನ್ ಗೊತ್ತಾಗ್ತಾ ಪ್ರಯತ್ನ ಮಾಡ್ಲಿ, ಇದ್ರಲ್ಲಿ ಬಹು ಸಮಸ್ಯೆ ನಾ ಮಾತಾಡಿ ಕೇಳ್ತಿಲ್ಲ. ಎಸ್, ಇವತ್ತಿಗೆ ಮುಗಿಸುವ. ಇವತ್ತು ಇಂಟರ್ನೆಟ್ ತುಂಬಾ ಪ್ರಾಬ್ಲಮ್ ಇದೆ, ಎಲ್ಲರದ್ದು ಸಮಸ್ಯೆ ಇದೆ. ನಂದು ಕೂಡ ಹಾಗೆ ಇದೆ ಅಂತ ನನಗೆ ಈಗ ಗೊತ್ತಾಗ್ತಾ ಇದೆ ಅಲ್ಲ ಸತೀಶ್ರೇ? ಇವತ್ತು ಸ್ವಲ್ಪ ಇದೆ, ನಮ್ದು ಕೂಡ ಸ್ವಲ್ಪ ಏನೋ ಸ್ಟೇಬಲ್ ಇಲ್ಲ. ಇವತ್ತಿನ ಸಮಾಪನ ಸಾರಾಂಶವನ್ನ ಮಾಡುವವರು ಯಾರಾದ್ರೂ ಮಾಡ್ತೀರಾ? ನಾ ಮಾಡ್ಲಾ? ಸರಿ ಮಾಡಿ. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ಹೇಳಿ ಹೇಳಿ. ಗುರುಗಳಾದ ಪಾಠಕ ಸರಿಗೆ ನಮಸ್ಕಾರ, ಎಲ್ಲ ಸಹಪಾಠಿಗಳಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಾಚಿಕ ಅಧ್ಯಯನ ಗಣಪತಿ ಸ್ತುತಿಯೊಂದಿಗೆ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಶ್ರೀಮತಿ ಗಾಯತ್ರಿ ಪ್ರಸಾದ್ ಅವರ ಕುಮಾರವ್ಯಾಸ ಕಾವ್ಯ ರಿಂಗಣ, ಇಂದ್ರಕೀಲ, ಊರ್ವಶಿ ಶಾಪ ಮತ್ತು ಸೌಗಂಧಿಕ ಪುಷ್ಪಾಪಹಾರದ ಒಂದು ಸನ್ನಿವೇಶಗಳು ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಮತ್ತೆ ಗುರುಗಳಿಂದ ವಾಚನವು ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ನಮಗೆಲ್ಲ ಒಂದು ಅವಕಾಶ ಹೀಗೆ ಒಳಗೆ ಬರ್ತಾ ಇಲ್ಲಿ ಅಂತ ಹೇಳಿ ಎಲ್ಲರಿಗೂ ನಮಸ್ಕರಿಸ್ತಾ ನನ್ನ ಮಾತು ಮುಗಿಸ್ತಾ ನಮಸ್ಕಾರ ಗುರು. ನಮಸ್ಕಾರ. ನೆಕ್ಸ್ಟ್ ಯಾರಿಗೆ? ಇನ್ನೊಬ್ರು ಯಾರಾದ್ರೂ ಹೇಳ್ಬಹುದು? ಇನ್ನೊಬ್ರು ಯಾರಾದ್ರೂ ಹೇಳ್ತೀರಾ? ಸಮಾಪನ ಸಾರಾಂಶ ಅಭಿಪ್ರಾಯವನ್ನು ಹಂಚಿಕೊಳ್ಳಬಹುದು ಯಾರಾದ್ರೂ? ಪ್ರಥಮದಲ್ಲಿ ಯಾವ್ದೋ ಹೆಸರು ಸೂಚಿಸಿದ್ದಾರಲ್ಲ, ಅದು ಅವ್ರು ಏನಾದ್ರು ಮಾತಾಡ್ಬೋದಾ? ವೀಣಾ ಗಿರಿಧರ್ ಅವರು. ನಾನು ಯಾವ್ದಕ್ಕೂ ಸಿದ್ಧತೆಗಳು ಮಾಡ್ಕೊಂಡಿಲ್ಲ. ಎಲ್ಲವೂ ಚೆನ್ನಾಗಿ ಮೂಡಿ ಬರ್ತಾ ಇದೆ. ವಿಶೇಷವಾಗಿ ಪಾಠಕ್ ಸರ್ಗೆ ತುಂಬಾ ಧನ್ಯವಾದ. ನನಗೂ ಅದೇ ತರ ರಾಗದಲ್ಲಿ ಹಾಡ್ಬೇಕು ಅಂತ ಆಸೆ. ನಾವೊಂದೆಲ್ಲ ಒಂದ್ ದಿವಸ ಮಾಡ್ತೀನಿ ಅಂತ ಅನ್ಕೊಂಡಿದೀನಿ. ಧನ್ಯವಾದಗಳು. ಶ್ಯಾಮ್, ಇವತ್ತಿನ ವಾಚಿಕಾಧ್ಯಯನದಲ್ಲಿ ಪ್ರತ್ಯಕ್ಷ ನೇರವಾಗಿ ಭಾಗವಹಿಸಿದಂತಹ ಹಾಗೂ ಆಲಿಸಿದಂತಹ ಎಲ್ಲರಿಗೂ ಅನಂತ ಧನ್ಯವಾದಗಳು. ಪ್ರತಿ ವಾರ ಕೂಡ ಈ ವಾಚಿಕಾಧ್ಯಯನದ ನಡೀತಾ ಇದೆ. ಯಕ್ಷಗಾನದಲ್ಲಿ ಆಸಕ್ತಿ ಇರುವವರು ಯಕ್ಷಗಾನದಲ್ಲಿ ಎಲ್ಲಾ ಭಾಗವತಿಕೆ ಆಗಿರ್ಬೋದು ಅಥವಾ ಅರ್ಥಗಾರಿಕೆ ಆಗಿರ್ಬೋದು ಅಥವಾ ಇನ್ಯಾವುದೇ ವಿಷಯದಲ್ಲಿ ಆಸಕ್ತಿ ಇರುವವರು ಈ ಕಾರ್ಯಕ್ರಮದಲ್ಲಿ ಈ ವಾಚಿಕಾಧ್ಯಯನದಲ್ಲಿ ಭಾಗವಹಿಸಿ ತಮ್ಮ ಒಂದು ಕಲಾ ನೈಪುಣ್ಯತೆಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಅವಕಾಶ ಇದೆ ಅಂತ ಹೇಳ್ತಾ ಇವತ್ತಿನ ಅವಧಿಯನ್ನು ಮುಗಿಸೋಣ. ಶುಭರಾತ್ರಿ.
ರೆಕಾರ್ಡ್ ಸ್ಟಾಪ್ ಮಾಡಿ. ಯಾರು ಇದು ರೆಕಾರ್ಡ್ ಹೋಸ್ಟ್? ಆದಿತ್ಯ, ನಿಮ್ಗೆ ಹೋಸ್ಟ್ ಬಿದ್ದಿದೆ. ಅದೇನು ಜನ ಕಡಿಮೆ ಆಗ್ತಾ ಹೋದ್ರಲ್ಲ, ಏನು ಜನ 21 ಕಡಿಮೆ ಆಗ್ತಾ ಹೋಯ್ತು. ಆಟ ಮುಗೀತು ಅಂತ ಕಾಣುತ್ತೆ.